ನನ್ನ ಸುತ್ತಲೂ ಏನೋ ನಡೀತಾ ಇದೆ. ಯಾರೋ ನನ್ನನ್ನು ಕರೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ ಆಫೀಸರ್ಸ್, ಇವತ್ತು ನಾವು ಚರಿತ್ರೆಯಲ್ಲಿ ಕಳೆದು ಹೋಗಿರುವಂತಹ ಪಾಕಾಳ ರಾಜ್ಯದ ಬಗ್ಗೆ ಮತ್ತು ರಾಜ ರುದ್ರನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯಕ್ಕೂ ಕೋಟೆಗೂ ಸಂಬಂಧಪಟ್ಟಂತಹ ನಮಗೆ ಬೇಕಾಗಿರೋದು ಒಂದು ಕ್ಲೂ. ಪಾಕಾಲ ರಾಜ್ಯ ನೋಡೋದಕ್ಕೆ ಚಿಕ್ಕ ರಾಜ್ಯ ಆದ್ರೂ ಸಂಪತ್ತಿಗೆ ಏನೂ ಕಡಿಮೆ ಇಲ್ಲ. ಎಷ್ಟೋ ಮಂದಿ ರಾಜರ ಕಣ್ಣು ಬಿದ್ರೂ ಕನಸಲ್ಲಿ ಕೂಡ ಆ ಕೋಟೆಯ ಹೆಸರು ಹೇಳಿದ್ರೆ ಭಯ ಪಟ್ಕೊಳ್ಳೋ ಹಾಗೆ ಮಾಡಿಟ್ಟಿದ್ರು. ಜನ ಬದಲಾದ್ರು, ರಾಜರ ಬದಲಾದ್ರು, ರಾಜ್ಯವೂ ಬದಲಾಯಿತು. ಆದರೆ ಆ ಕೋಟೆ, ಅದರಲ್ಲಿರುವಂತಹ ಸಂಪತ್ತು ಹಾಗೇ ಉಳ್ಕೊಂಡ್ಬಿಡ್ತು. ಈಗಲೂ ಎಷ್ಟೋ ಜನ ಆ ಸಂಪತ್ತಿಗೋಸ್ಕರ ಪ್ರಯತ್ನ ಪಡ್ತಾನೇ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಉಪಯೋಗನೇ ಇಲ್ಲ. ಸರ್, ಆ ಕೋಟೆ ಇನ್ನೂ ಇದೆ ಅಂತೀರಾ? ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಆ ಕೋಟೆ ಇನ್ನೂ ಇದೆ ಅಂತ ಸುದ್ದಿ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ತಿಳ್ಕೋಬೇಕಾಗಿದೆ ನಾವು. ಸರ್, ನಾನು ಮಾಡಿದ ರಿಸರ್ಚ್ ಅಲ್ಲೂ ಕೂಡ ಆ ಪಾಕಾಲ ಕೋಟೆ ನಿಧಿ ವಿಷಯ ನಿಜ ಅಂತ ಗೊತ್ತಾಯ್ತು. ಹಾಗಾದ್ರೆ ಎವಿಡೆನ್ಸ್ ಇದೆಯಾ? ನೋ ಸರ್, ನನ್ನ ಹತ್ರ ಎವಿಡೆನ್ಸ್ ಇಲ್ಲ, ಆದ್ರೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ವಾಟ್? ಸರ್, ಮತ್ತೆ ಆ ಕೋಟೆ ತಲುಪೋದು ಹೇಗೆ? ನನ್ನ ಅನ್ವೇಷಣೆ ಕೂಡ ಅದೇ. ಇವನ ಹೆಸರು ಎಕೆ ಡೋಗ್ರಾ. ಇವನು ಮಾಡದಿರೋ ಬಿಸ್ನೆಸ್ಸೇ ಇಲ್ಲ. ಡ್ರಗ್ಸ್, ರಿಯಲ್ ಎಸ್ಟೇಟ್, ಕಿಡ್ನಾಪಿಂಗ್, ಮರ್ಡರ್, ಲಿಕ್ಕರ್ ಮಾಫಿಯಾ, ಇಂಥ ಪ್ರತಿ ಕ್ರೈಮ್ನಲ್ಲಿ ಇವನ ಹೆಸರಿರುತ್ತೆ. ಯಾರಿಗೂ ಭಯ ಪಡೋದಿಲ್ಲ. ಕ್ರೈಮ್ ಮಾಡಿದ್ರೆ ಸಾಕ್ಷಿನೇ ಉಳಿಸಲ್ಲ, ಸಾಕ್ಷಿದಾರನೂ ಉಳಿಸಲ್ಲ. ಇವನಿಗೂ ಈ ಕಥೆಗೂ ಸಂಬಂಧ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಇವನು ವೇಟ್ ಮಾಡ್ತಾ ಇರೋದು ಕೂಡ ಒಂದು ಪ್ರಾಣನ ತೆಗೆಯೋದಕ್ಕೆ. ಹಾಯ್ ಡೋಗ್ರಾ, ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಯಾರ ಹತ್ರ ಇದೆ ಅಂತ ಗೊತ್ತಾಗಿದೆ. ಈಗ ಬಿಡುತ್ತೆ ನೋಡು ಪಾನು. ಈಗ ನಂದಾಟ. ಅಯ್ಯೋ, ಈ ಕಾರಣ He's a runner, he's a runner, basically from Brenner. He's a fighter, every matter. He is a naughty fighter. Taka 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 teri nakare, bokaliru makare, chantara mantara jadu gatu. ಅವನು ಬಂದಾಕಂಡ್ರು. ಹುಡುಗಿ ಎಲ್ರೋ? ಹುಡುಗಿ ಬೇಕೇನೋ ನಿನಗೆ? ಯಾವ ಧೈರ್ಯದ ಮೇಲೆ ನಮ್ಮವ್ರ ಮೇಲೆ ಕೈ ಮಾಡ್ದೀಯೋ? ಲೇ, ಜಗಳ ನಂಗೂ ನಿಂಗು. ಆ ಹುಡುಗಿ ಏನೋ ಮಾಡಿದೆ, ಅವಳನ್ನ ಬಿಟ್ಬಿಡು. ಏಯ್, ಆ ಹುಡುಗಿ ಬೇಕಂತ ಕಂಡ್ರು. Never gonna stop, never gonna stop, never gonna stop till I'm number one, son. Never gonna stop, never gonna stop, never gonna stop till I'm number one, son. ಬನ್ರೋ. ಬಾ 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 ಬಾ. ಚಿತ್ತ ಮಮ್ಮ ಚಿತ್ತ ಕೊಟ್ಟಡು ಮೊದಲೆಟ್ಟಿ ನಾಡು ಆಟ ಮೊದಲು ಎಟ್ಟಿ ನಾಗ ಫಿನಿಶ್ ಚೆಕ್ ಹೋದ್ರು. ನನ್ ರಿಯಾ ಎಲ್ಲೋ? ಗಂತಾಗಿಯೋ?
ಅಣ್ಣ ಅಣ್ಣ ಏನಾಯ್ತು? ಅವ್ನ್ ಯಾರ ರಾಜು ಅಂತೆ, ನಮ್ಮವ್ರನ್ನೆಲ್ಲ ಹೊಡೆದ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಹೋದ. ಏ ದಡ್ಡ, ನಂಬರ್ನ ಹೊಡೆದ್ಬಿಟ್ಟು ಹೋದ ಅಂತ ಹೇಳಕ್ಕೆ ಅಲ್ಲಿಂದ ನೀನು ಓಡ್ ಬಂದೇನೋ? ನಾಚಿಕೆ ಆಗ್ಬೇಕು. ಯಾರು ಅವಳು? ಇಲ್ಲಿ ನೋಡೋಣ. ಇವಳಿಗೋಸ್ಕರನ ನೀನು ಎಲ್ಲ ಇದ್ರು ಬಿಡಲ್ಲ ಕಣೋ. ಒಂದಾನೊಂದು ಪಾಕಾಳ ಕೋಟೆ. ಆ ಕೋಟೆಯನ್ನ ಆಳಿದ ಆ ರಾಜರುದ್ರ ಅಪಾರ ಸಂಪತ್ತನ್ನು ಸೃಷ್ಟಿಸಿದನು. ಈಗ ಆ ರಾಜನೂ ಇಲ್ಲ, ಅವನ ಪಾಕಾಳ ಕೋಟೆನೂ ಇಲ್ಲ, ಎಲ್ಲವೂ ಶಿಥಿಲ. ಮತ್ತೆ ಆ ರಾಜ ಸೃಷ್ಟಿಸಿದ ಸಂಪತ್ತು ಏನಾಯಿತು? ಭೂಗರ್ಭದಲ್ಲಿಟ್ಟಿದಾರ, ಕೋಟೆ ಗೋಡೆನಲ್ಲಿಟ್ಟಿದಾರ? ಇಲ್ನೋಡಿ, ಅದಕ್ಕಾಗಿ ಅನ್ವೇಷಣೆ ಶುರುವಾಗಿದೆ. ಆ ಅನ್ವೇಷಣೆ ಮಾಡ್ತಾ ಇರೋದು ಕೂಡ ಸರ್ಕಾರದ ಗ್ರೀನ್ ಸಿಗ್ನಲ್ ಇಂದಾನೇನಾ? ಅಷ್ಟಕ್ಕೂ ಆ ಕೋಟೆ ಎಲ್ಲಿದೆ? ನಿಧಿ ಎಷ್ಟಿದೆ? ಆ ನಿಧಿ ಇರುವ ಜಾಗದ ರಹಸ್ಯ ಹೇಗೆ ಗೊತ್ತಾಯ್ತು? ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಇರೋ ರಾಜ್ಯ ಪಾಕಾಳ ರಾಜ್ಯ. ರಾಜರುದ್ರ ಅನ್ನುವ ಕಿರಾತಕ ಮಾಡುವ ಕೆಲಸಗಳು ಸುತ್ತಮುತ್ತ ರಾಜ್ಯಗಳನ್ನು ನಡುವಿಸಿತ್ತು. ಹೆಣ್ಣು, ಹೊನ್ನು, ಮಣ್ಣು, ಈ ಮೂರಕ್ಕೋಸ್ಕರ ಅವನು ಎಂಥ ದಾರುಣವನ್ನಾದರೂ ಮಾಡ್ತಾ ಇದ್ದ. ಚಿಕ್ಕ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡಿ ಸುಂದರವಾದ ರಾಣಿಯರನ್ನು ಮತ್ತೆ ಆ ರಾಜ್ಯದ ಸಂಪತ್ತನ್ನು ದೋಚಿಕೊಳ್ಳೋದು ಅವನ ಅಭ್ಯಾಸ ಆಗಿತ್ತು. ಅವನ ರಾಕ್ಷಸ ನೆರಳನ್ನು ತಾಕದೇ ಇರುವಂತಹ ರಾಜ್ಯಗಳೇ ಇರಲಿಲ್ಲ. ರಾಜರುದ್ರ ವಶಪಡಿಸಿಕೊಂಡಿರುವ ಸಂಪತ್ತಲ್ಲಿ ಅತಿ ಮುಖ್ಯವಾಗಿ ಇದ್ದಿದ್ದೇ ವಜ್ರ ವೈಡೂರ್ಯಗಳು. ಆ ರಾಜನ ಮರಣದ ನಂತರ ಆ ಸಂಪತ್ತು ಏನಾಯ್ತು? ಆ ನಿಧಿಗಾಗಿ ಹೋದವರು ಯಾಕೆ ಪ್ರಾಣವನ್ನ ಕಳ್ಕೊತಾ ಇದ್ದಾರೆ? ಆ ರಾಜನ ಆತ್ಮ ಆ ನಿಧಿಗೆ ಕಾವಲಾಗಿದೆಯಾ? ಇಷ್ಟಕ್ಕೂ ಆ ಕೋಟೆನಲ್ಲಿ ಏನ್ ನಡೀತಾ ಇದೆ? ಆ ನಿಧಿ ಬೇಟೆಯಲ್ಲಿ ಇನ್ಯಾರಿದ್ದಾರೆ? ಅಷ್ಟಕ್ಕೂ ಆ ಕೋಟೆ ಎಲ್ಲಿದೆ? ಇದು ಜಸ್ಟ್ ಕೋಇನ್ಸಿಡೆನ್ಸಾ ಅಥವಾ ಆ ಕೋಟೆಗೂ ನನಗೂ ಏನಾದರೂ ಸಂಬಂಧ ಇದೆಯಾ? Something is happening. ಯಾಕೆ ಕನಸು ನನ್ನನ್ನು ಮತ್ತೆ ಮತ್ತೆ ಕಾಡ್ತಾ ಇದೆ? ಅಸಲಿಗೆ ಯಾರು ಅವರು? ನನಗೇನು ಅರ್ಥ ಆಗ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ನೀವು ಕೇಳಿದ ಜಿಯೋ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ಸರ್. ಆದರೆ ಕೊನೆ 2 ಪೇಜ್ಗಳು ಇದರಲ್ಲಿ ಅಟ್ಯಾಚ್ ಆಗಿಲ್ಲ ಸರ್. ಇದು ಇನ್ಕಂಪ್ಲೀಟ್ ಫೈಲ್. ಆ ಮಿಸ್ ಆಗಿರೋ ಜಿಒಟಿನೂ ಕೂಡ ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಬನ್ನಿ. ಖಂಡಿತ ಸರ್. ಓಕೆ ಓಕೆ ಸರ್. ಚೀಫ್ ಬಂದ್ರಾ? ಬಂದಿದ್ದಾರೆ ಸರ್. ನಾನು ಬರ್ತಾ ಇದ್ದೀನಿ ಅಂತ ಹೇಳಿ. ಸರಿ ಸರ್. ಕ್ಯಾರಿ ಆನ್. ಸರ್, ನಿಮ್ಮ ಸ್ನೇಹಿತ ಹರಗೋಪಾಲ್ ಬಂದಿದ್ದಾರೆ ಸರ್. ಸೆಂಡ್ ಹಿಮ್ ಇನ್. ಓಕೆ ಸರ್.
ವೆಲ್ಕಮ್ ಹರಗೋಪಾಲ್. ಫೋನ್ ರಿಸೀವ್ ಮಾಡಿಲ್ಲ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನಿಜಕ್ಕೂ ನೀನೇನು ಚೇಂಜ್ ಆಗಿಲ್ಲ ಕಣೋ. ಅದು ಹೋಗ್ಲಿ ಬಿಡು, ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದಾರೆ ಸರ್. ಮೀಟ್ ಮಾಡ್ಬೇಕು ಅಂದ್ರಲ್ಲ, ಯಾಕೆ? ಯಾಕೋ ಏನೋ ಈ ಮಧ್ಯೆ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ ಲೈಫ್ನೆಲ್ಲ ಸೊಸೈಟಿಗೆ ಅಂತಾನೆ ಅರ್ಪಣೆ ಮಾಡಿದ್ದೀರಾ. ಕೊನೆಗೆ ಮದ್ವೆ ಕೂಡ ಮಾಡ್ಕೊಂಡಿಲ್ಲ. ಯಾವಾಗ್ಲೂ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರ್ತೀರಾ. ನೀವೇ ಹಿಂಗಂದ್ರೆ ಹೆಂಗೆ ಹೇಳಿ? ಏನೋ ಗೊತ್ತಿಲ್ಲ, ಒಂದೇ ಕನ್ಸು ಪದೇ ಪದೇ ಬರ್ತಿದೆ. ಆ ಮಿಸ್ಟ್ರಿನೇ ಅರ್ಥ ಆಗ್ತಿಲ್ಲ. ಸಿಂಗನ್ನೂರ್ ಕಾಡಲ್ಲಿ ಒಬ್ಬ ಸಾಧು ಇದ್ದಾರೆ ಅಂತ ಕೇಳಿದ್ದೀನಿ. ನಿಮ್ಮ ಸಮಸ್ಯೆಗೆ ಅಲ್ಲಿ ಪರಿಹಾರ ಸಿಗಬಹುದು. ನೀವೊಂದ್ಸಲ ಪ್ರಯತ್ನ ಮಾಡಿ ನೋಡಿ. ನೀವು ಖಂಡಿತ ಗೆಲ್ತೀರಾ. ನಿಮ್ ಜೊತೆಗೆ ನಾನಿರ್ತೀನಿ. ನನಗೆ ಗೊತ್ತು ಕಣೋ, ನಿನ್ನ ಜೊತೆ ಇರ್ತೀನೋ ಧೈರ್ಯದಲ್ಲೇ ನಾನು ನಿನ್ನ ಹತ್ರ ಬಂದೆ. ಹಾಯ್ ACP ಸೂರ್ಯ. ಹೌ ಆರ್ ಯು? ಲೈಫ್ ಸೆಟ್ಲ್ ಆಗುವಂತ ಒಂದು ಡೀಲ್ ಇದೆ, ಏನಂತೀಯ? ಹೇಳು. ಫೈನ್, ಬೆಸ್ಟ್ ಆಫ್ ಲಕ್ ಡಿಯರ್. ಹೇ, ನೀನ್ ಯಾಕೆ ಕೆಳಕ್ ಕೂತಿದ್ಯಾ? ಎದ್ದೇಳೋ ಮೇಲೆ. ಇಟ್ಸ್ ಓಕೆ ಕಣೆ, ಬೇರೆ ಚೇರ್ ತಗೊಂಡು Make it big for me. Okay, sir. ತರ್ತೀನಿ ಬಿಡು. ಯಾಕೆ ಈ ಕನಸು ನನ್ನನ್ನು ಪದೇ ಪದೇ ಕಾಡ್ತಾ ಇದೆಯೋ ನಾಳೆ ಕಾಣೆ. ನಾವ್ ಎಲ್ಲಿಗ್ ಹೋಗೋಣ? ಅವರೆಲ್ಲ ಯಾರು? ಇವತ್ತು ಇಲ್ಲಿಗೆ ಬಂದು ಬೋರ್ ಆಯ್ತು ಕಣೆ ನನಗೆ. ನಾಳೆ ಬೇರೆ ಹೋಗೋಣ. ಒನ್ ಮೋರ್. ಓಕೆ ಸರ್. ಸೂರ್ಯ ಹೇಳಿದಾಗೆ ಶಿವಾನಂದ ಆಶ್ರಮಕ್ಕೆ ಬೆಳಗ್ಗೆನೆ ಹೊರಡಬೇಕು. ಓಂ ಶಿವಂ ಪ್ರವಂಚನಂ ಮನೋಬಲಂ ಮರುಜನ್ಮವಿದು ಜನ್ಮಾಂತರದ ಋಣವು ಕಣೋ ಸ್ವಪ್ನದಲ್ಲಿ ಸ್ಫೂರ್ತಿ ಸಿಗುತ್ತಲಿದೆ. ಶಿವಂ ಪ್ರವಂಚನಂ ಮನೋಬಲಂ ಮರುಜನ್ಮವಿದು ಜನ್ಮಾಂತರದ ಋಣವು ಕಣೋ ಸ್ವಪ್ನದಲ್ಲಿ ಸ್ಫೂರ್ತಿ ಸಿಗುತ್ತಲಿದೆ. ಪ್ರವಂಚನಂ ಮನೋಬಲಂ ಮರುಜನ್ಮವಿದು ಜನ್ಮಾಂತರದ ಋಣವು ಕಣೋ ಸ್ವಪ್ನದಲ್ಲಿ ಸ್ಫೂರ್ತಿ ಸಿಗುತ್ತಲಿದೆ. ಏನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಶಿವಾನಂದ ಆಶ್ರಮ.
ಆಶ್ರಮ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಇವ್ರ್ಯಾರು? ಬನ್ನಿ ಬನ್ನಿ, ನೀವು ಬರ್ತೀರಿ ಅಂತ ಸ್ವಾಮಿಗಳು 2 ದಿನಕ್ಕೆ ಮುಂಚೆನೆ ನಾನು ಹೇಳಿದ್ರು. ಬರ್ತೀನಿ ಅಂತನಾ? ಸ್ವಾಮಿ, ನೀವು ಒಬ್ಬರೇ ಪ್ರಯಾಣ ಮಾಡುತ್ತಿದ್ದ ನಿಮ್ಮ ವಾಹನವು ಸುತ್ತಮುತ್ತಲು ಎಲ್ಲಾದರೂ ನಿಂತು ಹೋಗಿದೆಯಾ? ಹಾ, ಹೌದು. ಈಗಲಾದರೂ ಅರ್ಥವಾಯ್ತಾ ನಿಮ್ಮ ಅನ್ವೇಷಣೆಗೆ ಪರಿಹಾರ ಇಲ್ಲೇ ಸಿಗುತ್ತದೆ ಎಂದು? ಬನ್ನಿ. ಬಂದ್ಯಾ ಹರಗೋಪಾಲ? ಹರಗೋಪಾಲ? ಸ್ವಾಮಿ, ನನ್ನ ಹೆಸರು ಹರಗೋಪಾಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ನಿನ್ನ ಬಗ್ಗೆ, ದೇಶ ಸುಭಿಕ್ಷವಾಗಿರ್ಬೇಕು ಅಂತ ನೀನು ಪಡ್ತಿರೋ ಪ್ರಯತ್ನದ ಬಗ್ಗೆ ಎಲ್ಲ ಗೊತ್ತು ಕಣಪ್ಪ. ನೀನು ಪಡುತ್ತಿರುವ ವೇದನೆಗೆ ಉತ್ತರ ಇಲ್ಲೇ ಸಿಗತ್ತೆ. ನಿಜವಾಗ್ಲೂ ನಾನು ಯಾರು? ನನ್ನನ್ನು ಕಾಡ್ತಾ ಇರೋ ಕನಸು ಯಾವುದು ಸ್ವಾಮಿ? ಆ ಕನಸು ನನ್ನನ್ನು ಯಾಕೆ ಬೆನ್ನು ಹತ್ತಿದೆ? ದಯವಿಟ್ಟು ನಾನು ಯಾರು ಅಂತ ನನಗೆ ಅರ್ಥ ಮಾಡಿಸಿ ಸ್ವಾಮಿ. ತಿಳಿದುಕೊಳ್ಳೋ ಅಂತ ವಿಷಯ ಈ ಜನ್ಮದ್ದಲ್ಲ, ಪೂರ್ವ ಜನ್ಮದಿಂದ ನಿನ್ನ ಬೆನ್ನು ಬಿದ್ದಿದೆ. ನಿನ್ನ ಗತ ಏನು ಅಂತ ಗೊತ್ತಾಯ್ತಲ್ವೇನಪ್ಪ? ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ? ಆ ನಿಧಿಯನ್ನ ಕಾಪಾಡ್ತಾ ಇರೋದು ರಾಜರುದ್ರನ ದುಷ್ಟ ಆತ್ಮ. ದುಷ್ಟ ಪೂಜೆಗಳನ್ನ ಮಾಡಿ ಪಡೆದಿರುವಂತಹ ಶಕ್ತಿಯಿಂದ ಅವನು ನಿನಗೆ ಮಾನವ ರೂಪದಲ್ಲಿ ಕಾಣಿಸ್ತಾನೆ. ಯಾವ ಕ್ಷಣದಲ್ಲಿ ನೀವು ನಿಧಿಯನ್ನ ಕೋಟೆಯಿಂದ ಹೊರಗೆ ತರ್ತಿರೋ ಆ ಕ್ಷಣವೇ ಅವನು ಮತ್ತೆ ಕೋಟೆ 2 ಅಂತರ್ಧಾನವಾಗುತ್ತೆ. ಅದು ಹೇಗೆ ಸಾಧ್ಯ ಸ್ವಾಮಿ? ಅದೇ ದೈವ ನಿರ್ಣಯ. ದೈವಿಕ ಶಕ್ತಿ ಇರೋದು ಎಷ್ಟು ನಿಜವೋ ಅದೇ ರೀತಿ ತಾಂತ್ರಿಕ ಶಕ್ತಿಗಳು ಇರುತ್ತೆ. ನಿನ್ನ ಪ್ರಯಾಣ ದೈವ ನಿರ್ಣಯ. ಸ್ವಚ್ಛವಾದ ಮನಸ್ಸಿನಿಂದ ಪ್ರಯಾಣವನ್ನ ಶುರು ಮಾಡು. ಯಾರನ್ನ ಎಲ್ಲಿ ಹೇಗೆ ಸೇರಿಸ್ಬೇಕು ಅಂತ ಆ ಮೇಲಿನವನು ನೋಡ್ಕೋತಾನೆ. ವಿಜಯಾಸ್ತು. ಟಕರಿನಕ ಯಾರ ಕೈಗೂ ಸಿಗೋದಿಲ್ಲಕ್ಕ. ಚಿರತೆಯಂತೆ ಇವನ ಓಟ, ಕೈಲಾದ್ರೆ ಹಿಡಿದು ನೋಡು. ಅರೆ ಬೇಟೆಯಾಡೋ ತೋಳಗಳಿಗೆ ಟೋಪಿ ಹಾಕೋ ಹೈದನಿವನು. ಮಿಂಚಿನಂತೆ ಹಾರೋ ಭೂಪ, ಗುಡುಗಿನಂತೆ ಹೊಡೆಯೋ ಭೂಪ. ಜರ 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 ಜಾರಿಕೊಳ್ಳುವ ಕೈಗೆ ಸಿಗದ ಕಿಲಾಡಿರಲ್ಲ. ಅಬಬಬಬ ಆಟ ನೋಡು, ನಮ್ಮ ಹೀರೋ ಸ್ಟೈಲು ನೋಡು. ಜಿಂಕೆಯಂತೆ ಚುರುಕು ಇವನು, ಬೆಂಕಿಯಂತೆ ಡೇಂಜರ್ ಇವನು. ಏಯ್, ಯಾರಯ್ಯ ನೀನು? ಸರ್ Sense ಇಲ್ವಾ? ಸರ್ ಪ್ಲೀಸ್ ಸರ್, ಕಾಪಾಡಿ ಸರ್. ಏರಿ ಸರ್, ಅರ್ಜೆಂಟ್ ಇದ್ದಿದ್ದೆ. ಇವತ್ತೊಂದ್ ದಿವಸ ಲೇಟ್ ಆದ್ರೆ ಮುಳುಗೋಗಲ್ಲ. ಆದ್ರೆ ಈ ಕಂತ್ರಿ ಮತ್ತೆ ನನ್ನ ಕೈಗೆ ಸಿಗಲ್ಲ. ಅಲ್ಲ ಕಣೋ, ಅಷ್ಟೊಂದು ಭಯ ಪಡೋ ನೀನು ಅವ್ರ ಜೊತೆ ಜಗಳ ಯಾಕೆ ಮಾಡ್ಕೊಂಡೆ? ನೋಡಕ್ ಡೀಸೆಂಟ್ ಆಗಿದ್ರೆ ಈ ತರ ಪ್ರಶ್ನೆಗಳೆಲ್ಲ ಕೇಳ್ಬೇಡಿ ಸರ್. ಒಂಚೂರು ಕಾಪಾಡಿ ಸರ್ ಅವರಿಂದ. ಏಯ್,
ನಡಿಯಾ. ಅಯ್ಯೋ ಅಣ್ಣ, ನಡಿ. ಸರ್ 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 ಬಾ ಕೂತ್ಕೋ. ಆ, ಆ. ಏನ್ ಪ್ರಾಬ್ಲಮ್? ಅವ್ರ ರೌಡಿಗಳ ಜೊತೆ ನಿನ್ ಗಲಾಟೆ ಯಾಕೆ? ಗುರುಗಳೇ, ನನ್ನ ಹೆಸರು ರಾಜು. ಅವನು ಯಾರೋ ರೌಡಿ ದುರ್ಗ ಅಂತೆ. ನನ್ನ ಲವರ್ನೇ ಲವ್ ಮಾಡ್ತೀನಿ ಅಂತ ಕಾಟ ಕೊಡ್ತಿದ್ದಾನೆ. ನನ್ನ ಸ್ಟೈಲಲ್ಲೇ ಒಂದು ಚಿಕ್ಕ ಟ್ರೈಲರ್ ತೋರಿಸ್ತೆ ಅಷ್ಟೇ. ಕೋಟೆಗೆ ಹೋಗ್ಬೇಕು ಅಂದ್ರೆ ಇವನಂತವನೇ ಕರೆಕ್ಟು. ನಿನ್ನ ಹೆಸರೇನು ಹೇಳಿದೆ? ರಾಜು. ಓಕೆ, ನನ್ನ ಹತ್ರ ಕೆಲಸ ಮಾಡ್ತೀಯಾ? ಲವ್ ಮಾಡಿದ ಹುಡುಗಿ ಜೊತೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ಅಲ್ವಾ? ಮಾಡ್ತೀನಿ ಗುರುಗಳೇ. ನಾನು ಹೇಳಿದ ಕೆಲಸ ಮಾಡಬೇಕು, ಕ್ವಶನ್ ಮಾಡಬಾರ್ದು. ಓ ಅಷ್ಟೇ ತಾನೇ ಗುರುಗಳೇ. ಏನ್ ಮಾಡ್ಬೇಕು ಹೇಳಿ, ಚಿಟ್ಕೆ ಹೊಡೆಯಷ್ಟಲ್ಲಿ ಮಾಡ್ತೀನಿ. ಹೇಳ್ತೀನಿ. ಸರಿ ಬನ್ನಿ ಗುರುಗಳೇ, ಹೋಗೋಣ. ರೈಟ್. ಸರಿ. ಅಬ್ಬೋ ಸಖತ್ತಾಗಿದೆ ಮನೆ. ಕಮಾನ್. ಕಮಿಂಗ್ ಕಮಿಂಗ್. Never gonna stop, never gonna stop till I'm number one, son. Never gonna stop, never gonna stop, never gonna stop till I'm number one, son. ಯಪ್ಪ, ಮನೆ ಸಖತ್ತಾಗಿದೆ. ಇಂಥ ಮನೆ ನನಗಿದ್ದಿದ್ರೆ ಲೈಫ್ ಬಿಂದಾಸ್. ಗುರುಗಳೇ, ಮನೇಲಿ ಯಾರು ಕಾಣ್ತಾನೆ ಇಲ್ಲ. ನನ್ನ ಮನೆ ಕೆಲ್ಸಕ್ಕೆ ಏನಾರು ಕರ್ಕೊಂಬಂದಿದ್ದೀರಾ? ನೋಡಿ ಗುರುಗಳೇ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನೋಡಕ್ಕೆ ನಿಮ್ ಕಣ್ಣಿಗೆ ನಾನು ಪೊರ್ಕಿ ತರ ಇರ್ಬೋದು, ಆದ್ರೆ ನನ್ನ ಕೆಲಸ ಒಂದು ರೇಂಜಲ್ಲಿ ಇರುತ್ತೆ. ಅಷ್ಟು ನೆನ್ಪಿಟ್ಕೊಳ್ಳಿ ಗುರುಗಳೇ. ಮೊದಲು ಫ್ರೆಶ್ ಅಪ್ ಆಗು. ಅನಿತಾ, ಸರ್ ಇವನನ್ನ ಕರ್ಕೊಂಡು ಹೋಗಿ ರೂಮ್ ತೋರಿಸು. ಇನ್ಮೇಲಿಂದ ಇಲ್ಲೇ ಇರ್ತಾನೆ. ತಗೊಳ್ಳಿ ನಿಮ್ ಬ್ಯಾಗು. ಗಡುವು ಹತ್ರ ಬರ್ತಾ ಇದೆ. ಸ್ವಾಮೀಜಿ ಹೇಳಿದ ಪ್ರಕಾರ ಇನ್ನು 15 ದಿನ ಮಾತ್ರ ಇದೆ. ಸ್ವಾಮೀಜಿ ಹೇಳಿದ ಹಾಗೆ ಈ ಕನಸುಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಆ ಕೋಟೆಗೆ ಹೋಗ್ಬೇಕು. ರಾಜು ಒಬ್ಬನ ಸಪೋರ್ಟಿಂದಾನೇ ಇದನ್ನೆಲ್ಲ ಮಾಡಕ್ಕಾಗತ್ತಾ? ಏನು ಗುರುಗಳು ಎಣ್ಣೆ ಪಾರ್ಟಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಗುರುಗಳೇ, ಹಲೋ ಗುರುಗಳೇ. ಏನೋ ಕಂಪನಿ ಇಲ್ಲದೆ ಸಿಂಗಲ್ ಆಗಿ ಸಿಟ್ಟಿಂಗ್ ಹಾಕ್ಬಿಟ್ಟಿದ್ದೀರಾ? ನೀನು ಡ್ರಿಂಕ್ಸ್ ಮಾಡ್ತೀಯಾ? ಅಯ್ಯಯ್ಯೋ, ಇಂಥ ಬ್ಯಾಡ್ ಹ್ಯಾಬಿಟ್ಗಳೆಲ್ಲ ನಮಗಿಲ್ಲಪ್ಪ. ಪರವಾಗಿಲ್ಲ, ತಗೋ ತಗೋ. ಏನೋ ಫೋರ್ಸ್ ಮಾಡ್ತಿದ್ದೀರಾ ಅಂತ ತಗೋತೀನಿ ಗುರುಗಳೇ. ನೀವು ಕೇಳ್ತಿದ್ದೀರಾ ಅಂತ ಕಂಪನಿ ಕೊಡ್ತಿದ್ದೀನಿ ಅಷ್ಟೇ ಸರ್. ಸಾರ್, ನೀವು ದೇವ್ರು ಸಾರ್. ಇರಕ್ಕೆ ಶೆಲ್ಟರ್ ಕೊಟ್ಟಿದ್ದೀರಾ, ಹಶು ಅಂದಾಗ ಅನ್ನ ಹಾಕಿದೀರಾ, ದಾಹ ಆಯ್ತು ಅಂತ ಪೆಗ್ಗು ಕೊಡ್ತಿದ್ದೀರಾ. ನಿಮ್ ಋಣ ಹೆಂಗ್ ತೀರ್ಸೋದು ಗುರುಗಳೇ? ಹೇಳಿ ಗುರುಗಳೇ. ಬೆಟ್ಟದ ಮೇಲಿಂದ ಕೋತಿ ಇಟ್ಕೊಂಡ್ ಬರ್ಬೇಕಾ ಅಥವಾ ಇನ್ನೊಂದು ಫುಲ್ ಬಾಟ್ಲ್ ಕಂಪ್ಲೀಟ್ ಮಾಡ್ಬೇಕಾ? ಹೇಳಿ ಗುರುಗಳೇ, ಹೇಳಿ. ನಾವು ಒಂದು ಕೋಟೆಗೆ ಹೋಗ್ಬೇಕು.
ಬರ್ತೀಯಾ? ಏನಕ್ಕೆ ನಿಧಿ ಹುಡ್ಕಕ್ಕೋಸ್ಕರನಾ? ಸರ್ ಇನ್ನೊಂದ್ಸಲ ಹೇಳಿ. ಒಬ್ರು ಸ್ವಾಮೀಜಿ ಹೇಳಿದ್ರು, ಅವ್ರು ಹೇಳ್ದ ಹಾಗೇನೆ ಆ ಕೋಟೆಯಲ್ಲಿ ನಿಧಿ ಇರೋ ತರ ನನ್ ಕನ್ಸ್ ಬೀಳ್ತಿದೆ. ಸೋಮ್ನೇರೇ ಸರ್, ಇನ್ನ ಯಾವ ಕಾಲದಲ್ಲಿ ಇದೀರಾ ಸರ್ ನೀವು? ಜೋಕಲ್ಲ ರಾಜು, ನಿಜಾನೇ. ನನಗೂ ಕೂಡ ಒಬ್ಬ ಸ್ವಾಮೀಜಿ ರಾಜಯೋಗ ಇದೆ ಅಂತ ಹೇಳಿದ್ರು. ಏನಾಯ್ತು? ಪ್ಲಾಟ್ಫಾರ್ಮ್ ಅಲ್ಲಿ ಬಿಕಾರಿ ಆಗಿದ್ಬಿಟ್ರೆ. ಇನ್ನೊಂದು ಪೆಗ್ ಹಾಕಿ ಸರ್, ಏನ್ ಮಾತಾಡ್ಬೇಕಂತ ಕ್ಲಾರಿಟಿ ಬರುತ್ತೆ. ಆಗೋ ಕೆಲಸ ನೋಡಿ ಸರ್. ನಾವು ಆ ಕೋಟೆಗೆ ಹೋಗ್ಬೇಕು. ಅಬ್ಬೋ, ಗುರುಗಳು ಹೈಯಾಗ್ಬಿಟ್ಟವ್ರೆ. ನೀವು ಎಣ್ಣೆ ಹೊಡೆದು ಮಾತಾಡ್ತಿದ್ದೀರಾ ಗುರುಗಳೇ. ನೀನ್ ಬರ್ತೀಯಾ ಇಲ್ವಾ? ನೀವು ಮೊದ್ಲು ಮಲ್ಕೊಳ್ಳಿ ಸರ್, ನಾನು ಬರ್ತೀನಿ. ಏನಪ್ಪ ಈ ಗುರುಗಳು ಏನೇನೋ ಮಾತಾಡ್ತಾರೆ. ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಅವ್ರಿಗೆ. ನಿಧಿ ಹುಡುಕ್ಬೇಕಂತೆ, ಕೋಟೆ ಅಂತೆ, ಏನೇನೋ ಮಾತಾಡ್ತಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಡಾರ್ಲಿಂಗ್ ನಿನ್ನಂತೂ. ಹೌದಾ? ಈಗ್ಲೇ ನಿನ್ನ ಹತ್ರ ಬಂದ್ಬಿಡ್ಬೇಕು ಅನಿಸ್ತಾ ಇದೆ ಗೊತ್ತಾ? ಹಾಗಿದ್ರೆ ಪಬ್ಗೆ ಬಾ, ಎಂಜಾಯ್ ಮಾಡೋಣ. ರಾಜು, ಆಮೇಲೆ ಮಾಡ್ತೀನಿ. ಸರ್ ಬರ್ತಾ ಇದ್ದೀನಿ ಸರ್. 10 ದಿನದಿಂದ ಇಲ್ಲೇ ಇದ್ದೀನಿ, ಬೋರ್ ಆಗ್ತಿದೆ. ಹೊರಗೆ ಕರ್ಕೊಂಡೋಗಿ ಸರ್. ಇವನ ಹತ್ರ ತುಂಬಾ ಕಷ್ಟ. ಸರ್ ಒಂದ್ಸಲ ಪಬ್ಗೆ ಕರ್ಕೊಂಡೋಗಿ ಸರ್, ಪ್ಲೀಸ್ ಸರ್. ಪಬ್ಗ? ಹೌದು ಸರ್. ಹೋಗೋಣ ಬಿಡು. ನಿನ್ ಮಾತಿಗೆ ಇಲ್ಲ ಅನ್ನಕ್ಕಾಗತ್ತಾ? ಹೇ, ನೀನೇನಿಲ್ಲಿ? ನಿಂಗೋಸ್ಕರನೇ ಬಂದೆ, ನಿನ್ನ ಕರ್ಕೊಂಡೋಗೋಣ ಅಂತ. ಹೇ, ಮೊದ್ಲು ನೀನ್ ಹೋಗು, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು. ನಿಮಿಷ ತಡಿ, ನಾನು ಹೇಳದ್ ಕೇಳಿದ್ರೆ ನಿಂಗೆ ಕೋಪ ಬರಲ್ಲ ಡಾರ್ಲಿಂಗ್. ಏನದು? ನನಗೆ ಒಂದು ಜಾಕ್ ಪಾಟ್ ಹೊಡೆದಿದೆ. ಅವ್ರಿಗೆ ನನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ. ಫುಲ್ ಸೌಂಡ್ ಪಾರ್ಟಿ. ನೀನ್ ಓಕೆ ಅಂದ್ರೆ ನಿನ್ನ ರಾಣಿ ತರ ನೋಡ್ಕೋತೀನಿ. ರಾಣಿ ತರ ಅಂದ್ರೆ ಬೆನ್ಸಲ್ ಸುತ್ತಿಸ್ತೀಯಾ? ಬೆನ್ಸೇನು, ಅದಕ್ಕೂ ಮೇಲೆ. ರಾಜು ಸರ್, ಇಲ್ಲೇನ್ ಮಾಡ್ತಿದೀಯಾ? ಸರ್ ಇವಳು ನನ್ನ ಲವರ್ ರಿಯಾ. ಏಯ್ ನಮ್ ಸಾರು ಏಕ್ ನಿರಂಜನ್. ಏಯ್, ನೀನೇ ಒಬ್ಬ ಪೊರ್ಕಿ ಅಂದ್ರೆ ನಿನಗೆ ಬೇರೆ ಲವ್ವರಾ? ಆದ್ರೂ ಈ ಕಾಲದ ಹುಡುಗಿರು ಪೊರ್ಕಿಗಳಿಗೆ ಬೀಳೋದು ಬಿಡು. ಸರಿ ಬನ್ನಿ. ಏಯ್, ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಕೊಂದು ಬಿಡ್ತೀನಿ. ನಿಮ್ದು ವಿಶಾಲವಾದ ಹೃದಯ ಗುರುಗಳೇ. ನನ್ ಜೊತೆಲಿ ನನ್ನ ಗರ್ಲ್ ಫ್ರೆಂಡು ನಿಮ್ ಮನೇಲಿ ಇರಕ್ ಬಿಡ್ತಾ ಇದ್ದೀರಾ ಅಂದ್ರೆ ನೀವು ಸೂಪರ್ ಗುರುಗಳೇ. ಸಾಕು, ಮನೆ ಬಂತು ಹೇಳಿ. ವೆಲ್ಕಮ್ ಟು ಮೈ ಹೌಸ್. ರಾಜು, ಹುಡುಗಿಗೆ ರೂಮ್ ತೋರಿಸು. ಓಕೆ ಸರ್, ಬಾ. ಸರಿ. ಮಹಾರಾಣಿಯವರಿಗೆ ಸ್ವಾಗತ. ಹೇಗಿದೆ ನಮ್ಮ ಸಾಮ್ರಾಜ್ಯ? ಎಲ್ಲ ನಮ್ದೇ. ಥ್ಯಾಂಕ್ ಯು. ಇಷ್ಟು ದೊಡ್ಡ ಮನೇಲಿ ಯಾರು ಇಲ್ವಾ? ಅವ್ರೊಬ್ರೇ ಇರ್ತಾರಾ? ಹೌದು. ನೀನೊಂದ್ ವಿಷಯ ಕೇಳಲಾ? ಏನು? ಏನು ಇಲ್ಲ ಕಣೋ, ಒಂದ್ಸಲ ಯೋಚನೆ ಮಾಡು. ನೀನ್ ಯಾರು ಅಂತ ಗೊತ್ತಿಲ್ದೇನೆ ಶೆಲ್ಟರ್ ಕೊಟ್ಟಿದ್ದಾರೆ. ಏನೋ ಒಂದ್ ಬಲವಾದ ರೀಸನ್ ಇಲ್ದೇನೆ ಹೀಗೆಲ್ಲ ಮಾಡ್ತಾರಾ? ಹಂಗೆಲ್ಲ ಏನು ಇಲ್ಲ ರಿಯಾ. ಗುರುಗಳು ತುಂಬಾ ಒಳ್ಳೆಯವರು, ಅದು ಅಲ್ಲದೆ ತುಂಬಾ ದುಡ್ಡಿರೋರು. ನಾನು ಕೇಳಿದೆ ಅಂತ ಹೆಲ್ಪ್ ಮಾಡ್ತಿದ್ದಾರೆ. ನಿನ್ ಮೊದ್ಲು ಈ ತರ ಯೋಚನೆ ಮಾಡೋದನ್ನ ನಿಲ್ಸು. ಇವತ್ತಿಂದ ನಾವಿಬ್ರು ಒಟ್ಟಿಗೆ ಇರೋದು ಇಲ್ಲೇ. ಸರಿ, ನೀನೀಗ ಹೊರಗೆ ಹೋಗು, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು. ತನರ ತನನ ತನ ಸೂಪರ್ ಆಗಿದೆ. ಥ್ಯಾಂಕ್ ಯು. ರಾಜು ಎಲ್ಲಿ ಹೋದ? ಕರಿ ಅವನನ್ನ. ರಾಜು, ಅಲ್ಲೇನ್ ಮಾಡ್ತಿದ್ಯಾ? ಊಟಕ್ಕೆ ಬಾ. ಬಂದೆ. ಅವನ್ಗೆ ಈ ಮಧ್ಯೆ ಹಸುವೆ ಆಗ್ತಾ ಇಲ್ಲ. ಡಾಕ್ಟ್ರಮ್ಮ, ಇವಳು ನನ್ನ ದೊಡ್ಡ ಮಗಳು ಮುತ್ತುಲಕ್ಷ್ಮಿ. ಇಲ್ಲೇ ತಾನೆ ಹುಟ್ಟಿದ್ದು. ಇದು ನನ್ನ 2ನೇ ಮಗಳು ರಾಮಲಕ್ಷ್ಮಿ. ಇವಳು ಕೂಡ ಇಲ್ಲೇ ತಾನೆ ಹುಟ್ಟಿದ್ದು. ಮತ್ತೆ ನೋಡಿ ಇಲ್ಲಿ ಅನಂತ ಲಕ್ಷ್ಮಿ, ಅವಳು ಕೂಡ ನಮ್ಮ ಆಸ್ಪತ್ರೆಯಲ್ಲೇ ಹುಟ್ಟಿದ್ದು. ಇದು ನಿಮ್ 4ನೇ ಮಗಳು ಅಷ್ಟಲಕ್ಷ್ಮಿ, ಅವಳು ಕೂಡ ಇಲ್ಲೇ ಹುಟ್ಟಿದ್ದು. ಇವಾಗ ಏನ್ ಹೇಳ್ಬೇಕು ಅಂತಿದ್ದೀರಾ?
ಅದು ಮೇಡಮ್ ಈ ಸರಿ ಒಂದು ಮರಿ ಮುತ್ತಯ್ಯ ಭೂಮಿಗೆ ಬರೋ ತರ ನೋಡಿ ಮೇಡಮ್. ಮುತ್ತಯ್ಯ, ನಿಂಗೀಗಾಗ್ಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಅರ್ಲಿ ಮ್ಯಾರೇಜ್, ಅರ್ಲಿ ಡೆಲಿವರೀಸಿಂದ ನಿನ್ ಹೆಂಡತಿ ಆರೋಗ್ಯ ತುಂಬಾನೇ ಕ್ಷೀಣವಾಗಿದೆ. ಅವರು ಮತ್ತೊಂದ್ಸಲ ಪ್ರೆಗ್ನೆಂಟ್ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ನನಗೆ ಒಬ್ಬ ವಾರಸ್ದಾರ ಬೇಕು. ಇವಳಿದ್ರೆ ಎಷ್ಟು ಹೋದ್ರೆ ಎಷ್ಟು. ನಿನಗೆ ಎಷ್ಟು ಹೇಳಿದ್ರು ಕೇಳಿ. ನಿಮ್ ವೈದ್ಯ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಮೇಡಮ್. ಮಿಸ್ಟರ್ ಮುತ್ತಯ್ಯ, ನೀವು ಒಬ್ರು ಡಾಕ್ಟರ್ ಹತ್ರ ಮಾತಾಡೋ ಮಾತಾ ಇದು? ಓಹೋ, ಈ ಪ್ರಪಂಚದಲ್ಲಿ ನೀವೊಬ್ಬರೇ ಡಾಕ್ಟರ್ ಅಂತ ಅನ್ಕೋಬೇಡಿ. ನನಗೂ ತುಂಬಾ ಜನ ಡಾಕ್ಟರ್ ಗೊತ್ತು. ನಡಿ ಹೋಗೋಣ ಬಾ. ಈ ಮಕ್ಳನ್ ಸಾಕೋದಿಕ್ಕೆ ಅವ್ರ ಸಂಪಾದನೆ ಸಾಕಾಗ್ತಿಲ್ಲ, ಆದ್ರೂ ಅವ್ರಿಗೆ ಇನ್ನೊಂದ್ ಮಗು ಬೇಕಂತೆ, ಅದು ಗಂಡ್ ಮಗುನೇ ಬೇಕಂತೆ. ಇಲ್ದಿದ್ರೆ ಆ ಹೆಣ್ಮಗು ಬದುಕು ಕೂಡ ಇವ್ರ ತರ ಹಸ್ಕೊಂಡೇ ಇರ್ಬೇಕಾಗತ್ತೆ. ದಯವಿಟ್ಟು ನೀವೇ ಏನಾದ್ರೂ ಮಾಡಿ ಅಮ್ಮ. ಈ ದೇಶದಲ್ಲಿ ಹೆಣ್ಣಿಗೆ ಹೆತ್ತವರು ಕಟ್ಕೊಂಡವರು ಕೂಡ ಗೌರವ ಕೊಡದೆ ಹೋದ್ರೆ ಎಲ್ ಸಿಗ್ಬೇಕು ಹೇಳಿ? ನಿಮ್ಮ ಅಪ್ಪನ್ ಕರಿಯಮ್ಮ. ನಾನು ಗೊತ್ತು ಡಾಕ್ಟ್ರಮ್ಮ, ನಾನು ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಭಯ ನಿಮ್ಗೆ. ಹೇಳಿ, ಮಾತ್ರೆ ಕೊಡ್ತೀರಾ, ಇಂಜೆಕ್ಷನ್ ಕೊಡ್ತೀರಾ, ಆಪರೇಷನ್ ಮಾಡ್ತೀರಾ? ಹೇಳಿ. ಆಪರೇಷನ್ನೇ ಮಾಡ್ತೀನಿ, ನಡೀರಿ. ಒಳಗಡೆ ಹೋಗಿ. ಸಕ್ಸಸ್. ಅಮ್ಮ, ಏ ಡಾಕ್ಟ್ರಮ್ಮ, ಎಂತ ಕೆಲಸ ಮಾಡ್ಬಿಟ್ಯೆ? ನನಗೆ ಮಕ್ಳಾಗ್ದಿರಂಗ್ ಮಾಡ್ಬಿಟ್ಯಾ? ನಿಮ್ಮ ಹಾಸ್ಪಿಟ್ಲ್ ನಾನು ಮುಚ್ಚಿಲ್ಲ ಅಂದ್ರೆ ಕಾನ್ಸ್ಟೇಬಲ್ ಸರ್, ಆ ಬುಕ್ ಇಲ್ಲಿ ಕೊಡಿ. ತಗೊಳ್ಳಿ ಸರ್. ಸ್ವಾಮೀಜಿ ಹೇಳಿದ ಹಾಗೆ ಆ ಕೋಟೆ ಅಷ್ಟೊಂದು ಡೇಂಜರಸ್ಸಾ? ಹೇಗಾದ್ರೂ ಮಾಡಿ ಈ ಅಮಾವಾಸ್ಯೆ ಒಳಗಡೆ ಕೋಟೆಗೆ ಹೋಗೋದಕ್ಕೆ ಒಂದು ಕ್ಲೂ ಸಿಗಬೇಕು. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್ ಸೂರ್ಯ. ನೀವು ಸಂತೋಷ ಪಡುವಂತ ಒಂದು ನ್ಯೂಸ್ ತಂದಿದ್ದೀನಿ ಸರ್. ಏನದು? ಅದು ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್. ಸೂರ್ಯ, ಏನಿದು? ಓಪನ್ ಮಾಡಿ ನೋಡಿ ಸರ್, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಯಾವ ಕೋಟೆ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ನೋ, ಯಾವ ಕನಸು ನನ್ನನ್ನು ಕಾಡ್ತಾ ಇತ್ತೋ, ಸ್ವಾಮೀಜಿ ಹೇಳ್ದಂಗೆ ಈ ಪುಸ್ತಕದಲ್ಲಿ ಕಾಣ್ತಾ ಇದೆ. ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ಆ ಕೋಟೆಗೆ ಹೋಗೋದಕ್ಕೆ ನನಗೆ ಇವಾಗ ಒಂದು ಕ್ಲೂ ಸಿಕ್ತು. ವೆರಿ ಥ್ಯಾಂಕ್ಫುಲ್ ಟು ಯು ಸೂರ್ಯ. ನನಗಿಂತ ನೀನೇ ತುಂಬಾ ರಿಸರ್ಚ್ ಮಾಡಿದೀಯಾ. ನನಗಂತೂ ಇದು ತುಂಬಾ ಗ್ರೇಟ್ ಹೆಲ್ಪ್. ಇದ್ರಲ್ಲಿ ನಾನು ಏನೂ ಮಾಡಿಲ್ಲ ಸರ್. ಒಬ್ಬ ಫ್ರೆಂಡ್ ಆಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಮ್ಮ ಫ್ರೆಂಡ್ಸ್ ಮೂಲಕ ಆ ಪಾಕಾಳ ಕೋಟೆ ಬಗ್ಗೆ ಯಾರೋ ಬುಕ್ ಬರೆದಿದ್ದಾರೆ ಅಂತ ಗೊತ್ತಾಗಿದೆ. ನಿಮ್ಗೇನಾದ್ರೂ ಆ ಬುಕ್ ಉಪಯೋಗಕ್ಕೆ ಬರುತ್ತೇನೋ ಅಂತ ನಾನು ಅದನ್ನ ತಂದೆ. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು. ಇವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು. ಫೈನಲ್ ಐ ಗಾಟ್ ಎ ಕ್ಲೂ. ಕ್ರೈಮ್ ನಡೆದ ಜಾಗದಲ್ಲಿ ಪೊಲೀಸರು ತಡವಾಗಿ ಬಂದ ಕಾರಣ ಅನಿತಾ, 2 ಕಾಫಿ. ಆಯ್ತು ಸರ್. ಅದು ಎಷ್ಟು ಸತ್ಯ, ಎಷ್ಟು ಏನ್ ಗುರುಗಳೇ, ಬೆಳಗ್ಗೆ ಕ್ರೈಮ್ ನ್ಯೂಸ್ ನೋಡ್ತಿದ್ದೀರಾ? ಮಾಡಬೇಕಾಗಿದೆ. ಈ ಮೀಡಿಯಾದವ್ರು ಇದಾರಲ್ಲ, ಚಿಕ್ಕ ವಿಷಯ ಆದ್ರೂ ಸಾಕು ದೊಡ್ಡದಾಗಿ ತೋರಿಸ್ತಾರೆ. ತೋರಿಸ್ಬೇಕಾಗಿರೋ ವಿಷಯ ಮಾತ್ರ ತೋರ್ಸಕ್ಕೆ ಹೋಗಲ್ಲ. ಆದರೂ ಇನ್ನೂ ಸಮಯ ಜನರ ಮೈಂಡ್ ಸೆಟ್ ನ ನ್ಯೂಸ್ ಚಾನಲ್ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಇಟ್ಸ್ ಎ ಬಿಸ್ನೆಸ್. ಹಾ ಗುರುಗಳೇ, ಆ ರಿಮೋಟ್ ಕೊಡಿ. ಆದರೆ ಈ ವಿಷಯವನ್ನು ಪೊಲೀಸರು ನಿರಾಕರಿಸಿದ್ದಾರೆ. ಹೇ, ವೇಟ್ 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 ವೇಟ್. ಇಲ್ಲಿವರೆಗೂ ಭಾರತದಲ್ಲಿ
ಸುದ್ದಿ ಮಾಡಿರುವ ಚಂದನದ ಗೊಂಬೆ ಈಗ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದ್ದಾರೆ. ಇಡೀ ಲೋಕವನ್ನೇ ತಮ್ಮ ಮಾಯೆಯಲ್ಲಿ ಬೀಳಿಸಿಕೊಂಡಿದ್ದಾರೆ. ಪ್ರಮುಖ ಪಾಪ್ ಸ್ಟಾರ್ ರೂಬಿ ನಮ್ಮ ನಗರದ ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಏನ್ ಸರ್, ವಯಸ್ಸೇನೋ ಓಲ್ಡ್ ಏಜು, ಟೇಸ್ಟ್ ಏನೋ ಟೀನೇಜಾ? ಹಂಗ್ ನೋಡ್ತಾ ಇದ್ದೀರಾ? ಇಷ್ಟ ಆಯ್ತಾ? ಅವಳು ಗೊತ್ತಾ ನಿನಗೆ? ಈ ಅಮ್ಮ ಗೊತ್ತಿಲ್ಲದೆ ಏನ್ ಸರ್, ದೊಡ್ಡ ಪಾಪ್ ಸಿಂಗರು, ಸಖತ್ತಾಗಿ ಆಡ್ತಾಳೆ, ದೊಡ್ಡ ಫಾಲೋಯಿಂಗ್ ಇದೆ ಸರ್. ಓ ಹೌದಾ? ಇವಾಗ ಅವಳು ಎಲ್ಲಿರ್ತಾಳೆ? ಏನ್ ಗುರುಗಳೇ, ಮೊದಲನೇ ನೋಟದಲ್ಲೇ ಮನ್ಸ್ ಕದ್ದಿದ್ದಾಳ? ರಾಜು, ಎಲ್ಲಿರ್ತಾಳೆ ಆ ಹುಡುಗಿ? ಇಲ್ಲೇ ಎಲ್ಲೋ ಶೂಟಿಂಗ್ ಅಲ್ಲಿ ಬಿಸಿ ಇರ್ಬೋದು ಗುರುಗಳೇ. ಹಾಗಾದ್ರೆ ನಾವು ಅಲ್ಲಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಾ ಅನಿತಾ, ಬ್ರೇಕ್ಫಾಸ್ಟ್ ರೆಡಿ ಮಾಡು. ಆಯ್ತು ಸರ್. ಏನೋಪ್ಪ, ಗುರುಗಳು ಸಿಕ್ಕಾಪಟ್ಟೆ ಸ್ಪೀಡಲ್ಲಿದ್ದಾರೆ. ನನಗೆ ಕಾಫಿ ಕೊಡು. ಹಲೋ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. 2 ಕಾಫಿಗೆ ಹೇಳು. ನಿಮ್ ಪ್ರೋಗ್ರಾಮ್ ಏನು? ಪ್ರೋಗ್ರಾಮ್ ಅಲ್ಲ, ಆಕ್ಟಿಂಗ್. ಕಾಶ್ಮೀರ್ ಆಪಲ್ ತರ ಇದ್ದಾಳಲ್ಲ. ಹಾ, ಹೀರೋ ಯಾರು? ನಾವೇ. ಇದೊಂದು ಲೈವ್ ಕಾನ್ಸೆಪ್ಟ್. ಏನೇ ಆದ್ರೂ ಆಕ್ಟಿಂಗ್ ಅಲ್ವಾ? ಆದ್ರೆ ನನ್ನ ಕಾಲ್ ಶೀಟ್ ತುಂಬಾ ಎಕ್ಸ್ಪೆನ್ಸಿವ್. ಅಬ್ಬೋ. ನನ್ನ ಕಾಸ್ಟ್ಯೂಮ್ಸ್, ಮೈ ಕ್ಯಾಬ್, ಸ್ಟಾಫ್ ಎಲ್ಲ ನೀವೇ ನೋಡ್ಕೋಬೇಕು. ನಾನು ಎಲ್ಲದಕ್ಕೂ ಓಕೆ. ಏನ? ಈಚ್ ಕಾಲ್ ಶೀಟ್ 1 lakh. ನೋ ಪ್ರಾಬ್ಲಮ್, ಬಟ್ ಸ್ಮಾಲ್ ಕಂಡೀಷನ್. ನಮ್ಮ ಮಧ್ಯೆ ನಡೆಯೋ ವಿಷಯ ನಮ್ಮಲ್ಲೇ ಇರಬೇಕು. ಓಕೆ. ದೆನ್ ರಾಜು, ಹೇಳಿ ಗುರುಗಳೇ. ಇವನು ನನಗೆ ಸಾರ್ಗೆ ಅಸಿಸ್ಟೆಂಟು, ಸಾರ್ಗೆಲ್ಲ ನಾವೇ. ಅಬ್ಬಾ, ನಾನೇ ಪರಿಚಯ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಇಲ್ಲ ಡ್ರೈವರೋ ಕ್ಲೀನರೋ ಅನ್ಬಿಟ್ಟಿರೋರು. ಹಾಯ್. ಚೆಕ್ ಬುಕ್. ತಗೊಳ್ಳಿ ಸರ್. ಅಯ್ಯಯ್ಯಪ್ಪ, 50 ಲಕ್ಷನಾ? ಅಂತ ಏನ್ ಮೋಡಿ ಮಾಡಿದ್ಯೆ? ಹಿಂಗೆ ಮಾಡಿದ್ರೆ ಆಸ್ತಿ ಎಲ್ಲ ಮಾರ್ಕೋಬೇಕಾಗತ್ತಷ್ಟೇ. ದಿಸ್ ಇಸ್ ಎ ಚೆಕ್ ಫಾರ್ 50 lakhs. ಥ್ಯಾಂಕ್ ಯು. ಓಕೆ, ವಿಲ್ ಮೀಟ್ ಅಪ್ ಸೂನ್. ಡೆಫಿನೆಟ್ಲಿ, ವಿತ್ ಪ್ಲೆಷರ್. ಥ್ಯಾಂಕ್ ಯು. ಬಾಯ್. ಬಾಯ್. 50 ಲಕ್ಷ ಇಸ್ಕೊಂಡ್ಮೇಲೆ ಇನ್ನೇನಪ್ಪ, ಗೋವಿಂದ. ದಾರಿಲಿ ಯಾವ್ದಾದ್ರು ಹೋಟೆಲ್ ಇದೆಯಾ? ಹೋಟ್ಲು ಮಾತ್ರನೇ ಸಾಕಾ ಅಥವಾ ಬೇರೆ ಏನಾನ? ಏಯ್, ನನ್ನ ಹತ್ರ ಲೈಸೆನ್ಸ್ ಗನ್ ಇದೆ. ಯಪ್ಪ, ನನಗೆ ಪ್ರಾಣ ಅಂದ್ರೆ ಸಿಕ್ಕಾಪಟ್ಟೆ ಭಯ ಗುರುಗಳೇ. ಮಸ್ತ್ ಮಜಾ ಬರ್ತಾ ಇದೆಯೋ? ಸೂಪರ್ ಆಗಿದೆಯೋ? ನನ್ನ ಕೆಲ್ಸಕ್ಕೆ ಇವನು ಸೂಟ್ ಆಗ್ತಾನ ಇಲ್ವಾ? ಮಿಸ್ಟೀರಿಯಸ್. ಅವರು ನೋಡು, ಹಾಡಲ್ಲೇ ಕುಡಿದು ನ್ಯೂಸೆನ್ಸ್ ಮಾಡ್ತಿದ್ದಾರೆ. ಏಯ್, ಅವ್ರ ಬುದ್ಧಿ ಹೇಳೋ. ಅವ್ರು ಯಾರೋ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ತಿದಾರೆ, ನಮ್ಗೆ ಯಾಕೆ ಬಿಡಿ ಗುರುಗಳೇ? ಇಂಥವ್ರಿಂದನೇ ಕಣೋ ಆಕ್ಸಿಡೆಂಟ್ಸ್ ಆಗೋದು. ಹೋಗಿ ಅವ್ರು ನಿಲ್ಸು. ಸರಿ ಆಯ್ತು. ಗಾಡಿ ಓಡಿಸ್ಬೇಡ್ರೋ, ಸತ್ತೋಗ್ತಿರೋ. ರಾಜು, ಹಿಡ್ಕೊಳ್ರ. ಅಯ್ಯೋ, ನನ್ನ ಮಗನ್ ತಗ್ಲಾಕೊಂಡ್ಬಿಟ್ಟೆ. ಅವ್ರು ಯಾರೋ ಎಣ್ಣೆ ಹೊಡಿತಿದ್ರೆ ನಿಮ್ಗೆ ಯಾಕೆ ಬೇಕಿತ್ತು ಗುರುಗಳೇ? ಕರ್ಕೊಂಡೋಗಿ ತಗ್ಲಾಕ್ಸಿದ್ರಲ್ಲ. ಎಳ್ಕೊಂಡ್ಬಂಡ್ರ ಅವನ್ನ. ನನ್ನ ಪಾಡಕ್ಕೆ ನಾನು ಇರ್ತೀನಿ ಅಂದ್ರೂ ಬಿಡ್ತಾ ಇಲ್ವಲ್ಲ.
ಅದು ಯಾವನ್ ಬರ್ತಿರೋ ಈಗ ಬಂದ್ರೋ. ಬಾರೋ ನನ್ನ ಮಗನೇ. ಏಯ್, ದೀಪ ಕಟ್ಟಾಗಿದೆ. ಗಾಡಿನಲ್ಲಿ ಫಸ್ಟ್ ಏಡ್ ಕಿಟ್ ಕೂಡ ಇಲ್ಲ. ಬೇಗ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯ ಸುಮ್ನಿರಿ ಸರ್, ನನ್ನ ಕರಿಯರಲ್ಲಿಂತ ಎಷ್ಟು ಗಾಯಗಳು ನೋಡಿಲ್ಲ. ಚಿಕ್ಕ ಬ್ಯಾಂಡೇಜ್, ಸ್ವಲ್ಪ ಟಿಂಚರು, ಕೆಲಸ ಮುಗೀತಷ್ಟೇ. ಇಷ್ಟೆಲ್ಲ ಗೊತ್ತಿರೋನು ಹಳೆ ಜಗಳನ್ನ ಯಾಕೋ ಮಾಡ್ಕೊಂಡೆ? ಗುರುಗಳೇ, ಇವನಿಗೆ ಆ ಹುಡುಗಿಯವರಪ್ಪ 50,000 ರೂಪಾಯಿ ಕೊಡ್ಬೇಕಾಗಿತ್ತು. ಕೊಡೋದ್ ಸ್ವಲ್ಪ ಲೇಟ್ ಆಯ್ತು ಅಂದಿದ್ದಕ್ಕೆ ಈ ದುರ್ಗ ಅವಳನ್ನ ಮದ್ವೆ ಆಗ್ತೀನಿ ನಿಂದಿದ್ದ. ಅದಕ್ಕೆ ಆ ಹುಡುಗಿನೂ ಅಪ್ಪನ್ನು ಒಂದ್ ಜಾಗದಲ್ಲಿಟ್ಟು ಸೇಫ್ ಮಾಡಿದ್ದೆ. ಅದಕ್ಕೆ ಇವ್ನಿಂಗ್ ಆಡ್ತಿದ್ದಾನೆ. ಅವಾಗಿಂದ ಗಾಡಿ ತುಂಬಾ ಹುಡುಗರ್ನ ಹಾಕೊಂಡು ನನಗೋಸ್ಕರ ಹುಡುಕ್ತಾ ಇದ್ದಾನೆ. ಆ ವಿಚಾರನ ಆಮೇಲೆ ಮಾತಾಡ್ಕೊಳ್ಳೋಣ. ಇವಾಗ ತುಂಬಾ ರಕ್ತ ಹೋಗ್ತಾ ಇದೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಆಯ್ತು ನಡೀರಿ ಸರ್. ಕಮ ಏಯ್, ನೀನ್ ಹಠ ಮಾಡಬೇಡ, ಸುಮ್ನೆ ಬಾ. ಬ್ಯಾಂಡೇಜ್ ಹಾಕಿದ್ರೆ ಸರಿ ಹೋಗುತ್ತೆ. ನಿಲ್ಲಿ, ಏನಾಯ್ತು? ಸ್ವಲ್ಪ ಎಮರ್ಜೆನ್ಸಿ ಅಮ್ಮ. ಕೈ ಕುಯ್ಕೊಂಡು ತುಂಬಾ ರಕ್ತ ಬರ್ತಿದೆ. ಸಾರಿ ರೀ, ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ ಅಂದ್ರೆ ನಿನ್ಗೇನ್ ಕೆಲಸ ಇಲ್ಲ? ನಿಮ್ಮಂತವ್ರು ಬಂದ್ರೆ ಹೇಳೋದಿಕ್ಕೆ. ಅದಕ್ಕೆ ನೀನ್ ಯಾಕೆ ಬೇಕು? ಸುಮ್ನೆ ಡೋರ್ ಲಾಕ್ ಮಾಡಿದ್ರೆ ಆಗಿತ್ತಲ್ಲ. ಕೈ ಕುಯ್ಕೊಂಡಿದೆ, ನಾಲ್ಗೆ ಕುಯ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಏಯ್, ಪ್ಲೀಸ್ ಸರ್, ಅವ್ನ ಹೆಂಡತಿ ರಾಣಿ ಸುಲೋಚನಾ ದೇವಿ. ಈ ಅಪ್ಪ ಒಬ್ಬ ಹುಡುಗಿನ ನೋಡಿದ್ರೆ ಸಾಕು, ಕರೆಂಟ್ ಕಂಬ ತರ ಸುಮ್ನೆ ನಿಂತ್ಕೋತಾನೆ. ಗುರುಗಳೇ ನಡೀರಿ. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್, ದಯವಿಟ್ಟು ಲೆಟ್ ಮಿ ಪ್ರೂವ್ ಪವಿತ್ರವಾದ ಮೈಸೆಲ್ಫ್. ವೈದ್ಯರು ತಿಳಿದೀಯಾ? ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಡಾಕ್ಟರ್ ಇಲ್ಲೇ ಇದಾರಲ್ವಾ? ನೀನ್ ಬಾರೋ. ಸರ್ ಮೇಡಮ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ಹಾಸ್ಪಿಟ್ಲ ನಾನು ಮುಚ್ಚಿದೆ, ಹೌದಾ? ಅದಕ್ಕೆ ಹಾಗೆ ಹೇಳ್ದೆ ಸರ್. ಏನಾಯ್ತು ಲಕ್ಷ್ಮಿ? ಏನಿಲ್ಲ ಮೇಡಮ್, ಚಿಕ್ಕ ಗಾಯ. ಟೈರ್ ಬದಲಾಯಿಸಬೇಕಾದ್ರೆ ಜಾಗ್ ತಗಲಿ ಚಿಕ್ಕ ಗಾಯ ಆಗಿದೆ. ಅಬ್ಬಾ, ಹಂಗೆಲ್ಲ ಏನಿಲ್ಲ. ಸಣ್ಣ ಗಲಾಟೆ, ಕೈ ಕಟ್ಟಾಯ್ತು, ಜಸ್ಟ್ ಮಿಸ್ಸು. ನೀವೇ ಅಲ್ವಾ ಗುರುಗಳೇ ಹೇಳಿದ್ದು ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ? ಅದಕ್ಕೆ ಇರೋದು ಹೇಳ್ದೆ. ಸ್ಟಿಚಸ್ ಹಾಕ್ಬೇಕು, ರೆಡಿ ಮಾಡು. ಓಕೆ ಮೇಡಮ್. ನಮ್ ಗುರುಗಳಿಗೆ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಇದಾರೆ ಮೇಡಮ್. ಶೂರ್ ಏನು? 100% ಶೂರ್. ಏಯ್, ಸುಮ್ನೆ ನನ್ನನ್ನ ಸಿಕ್ಕಾಕ್ಸ್ಬೇಡ. ನಿಮ್ ನೋಟ್ದಲ್ಲಿರೋ ತುಂಟತನ ನಂಗೆ ಅರ್ಥ ಆಯ್ತು ಗುರುಗಳೇ. ಪ್ಲೀಸ್ ಸರ್, ನೀವ್ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ. ಎಷ್ಟು ದುಡ್ಡು ಬೇಕಿದ್ರು ಕೊಟ್ಬಿಡ್ತೀನಿ ಸರ್. ಈ ಪ್ರಾಬ್ಲಮ್ ಇಂದ ನನ್ನನ್ನ ದಯವಿಟ್ಟು ಕಾಪಾಡಿ ಪ್ಲೀಸ್ ಸರ್. ಓಕೆ, ಬಟ್ ಒಂದ್ 10 ದಿನ ನಾನು ಹೇಳೋ ವ್ಯಕ್ತಿಗೆ ಮಾನಸಿಕ ವೈದ್ಯರಾಗಬೇಕು. ಸರ್, ಬಟ್ ಐ ಆಮ್ ನಾಟ್ ಎ ಸೈಕಿಯಾಟ್ರಿಸ್ಟ್. ಪರವಾಗಿಲ್ಲ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಆದಷ್ಟು ಬೇಗ ನನಗೆ ಕಾಲ್ ಮಾಡಿ. ಮೇಡಮ್ ಎಲ್ಲ ರೆಡಿ, ಪ್ಲೀಸ್ ಕಮ್. ಗುರುಗಳೇ,
ಇಂಥ ಸ್ಟೇಟಸ್ ಇದ್ರು ಕೂಡ ನೀವಿನ್ನ ಮದುವೆ ಆಗಿಲ್ಲ ಅಂತಂದ್ರೆ ನಿಮ್ಗೊಂದು ಲವ್ ಸ್ಟೋರಿ ಇದೆ ಅಲ್ವಾ ಅಥವಾ ಲವ್ ಫೇಲ್ಯೂರ್? ಹಾಗೇನೂ ಇಲ್ಲ. ಹಂಗಾರೆ ಏನೋ ಒಂದಿದೆ, ಇವಾಗ ಹೇಳಲೇಬೇಕು. ಹೇಳಿ ಗುರುಗಳೇ. ಇವಾಗ ಅದೆಲ್ಲ ಯಾಕೋ, ನೀನ್ ಹೋಗಿ ಫ್ರೆಶ್ ಆಗು. ಸರಿ. This total plan is ರಾಜು. ಸರ್, ನಿನ್ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ಈ ಕಡೆ. ಓಕೆ ಓಕೆ ಸರ್. ಸರ್, ಕಾಫಿ. ರಿಯಾ ಎಲ್ಲಿದ್ದಾಳೆ? ಮೇಲಿದ್ದಾರೆ ಸರ್. ಸ್ವಲ್ಪ ಅವಳನ್ನು ಕರಿತೀಯಾ? ಸರಿ ಸರ್. ರಿಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀನು ರಾಜು ಫ್ರೆಂಡ್ಸಾ ಅಥವಾ ಲವರ್ಸಾ? ರಾಜು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಸರ್. ಮೈ ಬೆಸ್ಟ್ ಪಾರ್ಟ್ನರ್. ಫಸ್ಟ್ ಟೈಮ್ ಅವನು ನನ್ನ ಲೈಫಿಗೆ ಬಂದಾಗ ರಾಜು ಕಣ್ಣಲ್ಲಿ ಪ್ರೀತಿ ಕಾಣಿಸ್ತು. ಅವನ್ ಪ್ರೀತಿ ತುಂಬಾ ಪ್ರಾಮಾಣಿಕವಾದ್ದು, ಅದೇ ನಂಗೆ ಇಷ್ಟ. ನೋಡ್ರಿಯಾ, ನೀನು ನಿಜವಾಗ್ಲೂ ರಾಜುನ ಇಷ್ಟಪಟ್ರೆ ಮದುವೆ ಮಾಡ್ಕೋ. ಆದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೆ ಒಂದು ಗೋಲ್ ಇರ್ಬೇಕು. ಆದ್ರೆ ರಾಜುಗೆ ಇಲ್ಲಿ ತನಕ ಅದಿಲ್ಲ. ರಾಜು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಸರ್. ಆದ್ರೆ ಗೆಲುವು ಸಾಧಿಸಬೇಕು ಅಂದ್ರೆ ಗೋಲ್ ಇದ್ರೆ ಸಾಕಾಗಲ್ಲ, ಏಕಾಗ್ರತೆ ಕೂಡ ಇರಬೇಕು. ನಿನಗೆ ಅರ್ಥವಾಯ್ತು ಅನ್ಕೋತೀನಿ. ಕರೆದ್ರ ಅಮ್ಮ? 1 ಕಪ್ ಕಾಫಿ ಕೊಡ್ತೀಯಾ? ಸರಿ ಅಮ್ಮ. ಹಾಯ್ ಡಾರ್ಲಿಂಗ್. ಹಾಯ್. ಏನು ಡಲ್ ಆಗಿದೆಯಲ್ಲ? ಏನಿಲ್ಲ. ಹುಡುಗಿರು ಏನು ಇಲ್ಲ ಅಂದ್ರೆ ಏನೋ ಇದೆ ಅಂತಾನೆ ಅರ್ಥ. ಏನ್ ಹೇಳು? ನಾವು ಮದ್ವೆ ಮಾಡ್ಕೊಳ್ಳೋಣವಾ? ಮದ್ವೆ ಮಾಡ್ಕೋಬೇಕು ಅಂದ್ರೆ ಮೊದಲು ಸೆಟ್ಲ್ ಆಗ್ಬೇಕು. ಅದಕ್ಕೊಂಚೂರು ಟೈಮ್ ಇದೆ. ಗುರುಗಳು ಒಂದ್ ನಿಧಿ ಹುಡುಕ್ತಾ ಇದಾರೆ ಈಗ. ಆ ನಿಧಿ ಏನಾದ್ರೂ ನಮ್ ಕೈಗೆ ಸಿಕ್ಕಿದ್ರೆ ನಮ್ ಲೈಫ್ ಸೆಟ್ಲೆ. ನಾನು ಬರ್ತೀನಿ. ನಾನು ಹೋಗೋ ಜಾಗ ಅಷ್ಟು ಸೇಫ್ ಅಲ್ಲ, ಅಲ್ಲಿ ತುಂಬಾನೇ ರಿಸ್ಕ್ ಇರುತ್ತೆ ರಿಯಾ. ಅಷ್ಟು ರಿಸ್ಕ್ ಇದ್ರೆ ನೀನು ಹೋಗ್ಬೇಡ ಪ್ಲೀಸ್. ಆದ್ರೆ ಭಯ ಇದ್ರೆ ಏನು ಸಾಧನೆ ಆಗಲ್ಲ. ನೀನು ನಮ್ಮ ಮದ್ವೆಗೆ ಬೇಕಾಗಿರೋ ಅರೇಂಜ್ಮೆಂಟ್ ಮಾಡ್ಕೋ. ನಿನ್ ಕಣ್ ಮುಚ್ಚಿ ಬಿಡೋ ಅಷ್ಟರಲ್ಲಿ ಮದ್ವೆ ಗಂಡಿನ ಗೆಟಪ್ ಅಲ್ಲಿ ನಿನ್ ಪಕ್ಕ ಇರ್ತೀನಿ. ಐ ಲವ್ ಯು. ಐ ಲವ್ ಯು ಡಾರ್ಲಿಂಗ್. ಸರಿ, ಓಕೆ. ಹುಷಾರು ಹುಷಾರು ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್. ಹಾಯ್ ರಿಯಾ. ರಾಜು, ಏನಾಯ್ತು? ಯಾಕೆ ಹಂಗ ಹೋಗ್ತಿದ್ದಾಳೆ ಅವಳು? ಏನಿಲ್ಲ ಗುರುಗಳೇ, ಅವ್ರ ಅಪ್ಪಂಗೆ ಏನೋ ಸೀರಿಯಸ್ ಅಂತೆ, ಅದಕ್ಕೆ ಹಂಗ ಹೋಗ್ತಾ ಇದ್ದಾಳೆ ಅಷ್ಟೇ. ಓಹ್,
ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಾಗಿರ್ಬೋದು? ಗುರುಗಳೇ, ಬಿಸಿ ಬಿಸಿ ಕಾಫಿ. ಓ ಥ್ಯಾಂಕ್ ಯು. ಏಯ್ ಮೇಡಮ್, ನೀವೇನಿಲ್ಲಿ? ಥ್ಯಾಂಕ್ಸ್ ಫಾರ್ ಕಮಿಂಗ್ ರೂಬಿ. ಅಲ್ಲ, ಏನು ಸರ್ ನಿಮ್ ಪ್ರಾಬ್ಲಮ್ಮು? ಬಂದ್ರಿ, ಡಿಸ್ಕಸ್ ಮಾಡಿದ್ರಿ, ಚೆಕ್ ಕೊಟ್ರಿ, ಬಾ ಅಂದ್ರಿ. ಅದಾದ್ಮೇಲೆ ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ಯಾವಾಗ್ಲೂ ರಾಂಗ್ ನಂಬರ್ ಸರ್. ಹಾಗಾಗಲ್ವಲ್ಲ? ರಾಂಗ್ ನಂಬರ? ಒಂದ್ಸಲ ಅಲ್ಲ ಸರ್, 100 ಸಲ ಮಾಡಿದೀನಿ. ತುಂಬಾ ದಿನದಿಂದ ನನ್ನ ಫೋನು ರಾಜು ಹತ್ರನೇ ಇದೆ. ಅಯ್ಯೋ ದೇವ್ರೆ, ಹಾಕೊಟ್ಬಿಟ್ರಲ್ಲಪ್ಪ. ಹಾಗಾಗಕ್ ಸಾಧ್ಯ ಇಲ್ವೇ? ಏನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು. ಏನ್ ರಾಜು? ಅಷ್ಟೇ ಅಲ್ವಾ ಗುರುಗಳೇ? ಮೇಲೆ ಏನ್ ಕಟ್ಟಾಯ್ತೋ, ಕೆಳಗೇನ್ ಬಿಚ್ಚೋಯ್ತೋ. ಚಾಡಿ ಹೇಳಕ್ ಬಂದ್ಬಿಟ್ಲು. ಮೇಡಮ್, ನೀವು ತುಂಬಾ ದೂರದಿಂದ ಬಂದಿದ್ದೀರಾ. ಕುತ್ಕೊಳ್ಳಿ ಮೇಡಮ್. ಓ, ವೆಲ್ಕಮ್ ಡಾಕ್ಟರ್. ಏನ್ ಸರ್ ಇದು? ಬನ್ನಿ ಅಂದ್ರಿ, ಕಾಲ್ ಮಾಡಿ ಅಂದ್ರಿ, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನನ್ನ ಲೈಸೆನ್ಸ್ ಅಂತೂ ಕ್ಯಾನ್ಸಲ್ ಆಯ್ತು. ಹಾಸ್ಪಿಟಲ್ನ ಸೀಸ್ ಮಾಡಿದ್ದಾರೆ. ನನ್ಗೇನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ರಾಜು, ಸೇಮ್ ಟು ಸೇಮ್ ಗುರುಗಳೇ. ಮೇಲೇನ್ ಕಟ್ಟಾಯ್ತೋ, ಕೆಳಗೇನ್ ಬಿಚ್ಚೋಯ್ತೋ ಅಷ್ಟೇ. ಇದೇ ಹೆಡ್ ಕಣೋ. ಅವ್ರನ್ನ ಕರ್ಕೊಂಡೋಗಿ ಅಕಾಮಡೇಷನ್ ಮಾಡು. ಓಕೆ ಗುರುಗಳೇ. ಮೇಡಮ್ಸ್ ಬನ್ನಿ ಬನ್ನಿ. ಏನೋ ಅವಳು ಹಿಂಗಾಡ್ತಾಳೆ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ನಾನೊಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಹರಗೋಪಾಲ್ ಬಂದಿದ್ದು? ಸರ್, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ಆ ಪಾಕಾಳ ಕೋಟೆಗೆ ಸಂಬಂಧಪಟ್ಟಂತೆ ನನಗೊಂದು ಬುಕ್ ಸಿಕ್ಕಿದೆ. ಆ ಬುಕ್ ಸ್ಟಡಿ ಮಾಡಿದ್ರೆ ಆ ಕೋಟೆ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗೋ ತರ ಇದೆ. ಎಲ್ಲ ಇನ್ಫಾರ್ಮೇಶನ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅನ್ಸತ್ತೆ. ಆ ಪುಸ್ತಕನ ಫಾಲೋ ಮಾಡಿದ್ರೆ ಆ ಕೋಟೆಯಲ್ಲಿರೋ ಸಂಪತ್ತನ್ನ ಈಸಿಯಾಗಿ ಹೊರಗೆ ತರಬಹುದು. ಏನಕ್ಕೆ? ಜನಗಳಿಗೆ ಹಂಚೋದಕ್ಕೋಸ್ಕರನ? ಇದಕ್ಕೋಸ್ಕರ ನಾನು ಟೀಮ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಹಂಗಾರೆ ಹೋಗಕ್ಕೆ ಇವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ನಮ್ ಗೌರ್ಮೆಂಟು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಪ್ಲೀಸ್ ಸರ್. ನಮ್ಮ ಡಿಪಾರ್ಟ್ಮೆಂಟು ಕೂಡ ಇದಕ್ಕೆ ಬೇಕಾಗಿರೋ ಸಪೋರ್ಟ್ ಕೊಡೋದಿಲ್ಲ. ಸರ್, ಆ ಸಂಪತ್ತನ್ನೆಲ್ಲ ನಾವು ಹೊರಗೆ ತಗೊಂಡ್ ಬಂದ್ರೆ ನಮ್ ದೇಶ ದರಿದ್ರೆಲ್ಲ ಹೊರಟು ಹೋಗುತ್ತೆ ಸರ್. ಈ ವಿಷಯದಲ್ಲಿ ಗೌರ್ಮೆಂಟ್ ನನ್ಗೆ ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ಕೂಡ ಈ ಆಪರೇಷನ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಸರ್. ನೀನ್ ಇಷ್ಟೊಂದು ಡಿಸೈಡ್ ಆಗಿರ್ಬೇಕಾದ್ರೆ ನನ್ನ ಹತ್ರ ಯಾಕೆ ಬಂದೆ? ಇದಕ್ಕೆ ನಿಮ್ ಸಪೋರ್ಟ್ ಬೇಕು ಸರ್. ದೇಶಕ್ಕೋಸ್ಕರ ಮಾಡೋ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ನಾನು ಯಾವಾಗ್ಲೂ ರೆಡಿ ಇದ್ದೀನಿ. ನನ್ನ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಹರಗೋಪಾಲ್ ಸರ್. ಇವಾಗ್ಲಿಂದ ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಅಳ್ದು ತೂಗಿ ಹಾಕಬೇಕು. ಸರಿ ಸರ್. ಹಲೋ ಡೋಗ್ರಾ. ಹಾಯ್ ರವಿ. ಏನ್ ವಿಷಯ? ಹರಗೋಪಾಲ್ ನನ್ನ ಹತ್ರ ಬಂದಿದ್ದ. ಎನಿ ಅಪ್ಡೇಟ್ಸ್? ಈ ವಾರ ಹೊರಡ್ತಾ ಇದ್ದಾನಂತೆ. ಓಕೆ. ಅವನ ಜೊತೆನಲ್ಲಿ ಒಂದು ಟೀಮ್ ಕೂಡ ಹೊರಡ್ತಾ ಇದೆಯಂತೆ. ಡೋಂಟ್ ವರಿ, ನೀನು ಲೊಕೇಶನ್ ನನಗೆ ಕಳಿಸು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಡಿಯರ್. ನಿಮ್ಮ ಅನುಮಾನಗಳಿಗೆ ಕಾರಣ ಏನು ಅಂತ ನನಗೆ ಗೊತ್ತು. ನಿಮ್ ಡೌಟ್ ಏನಂದ್ರೆ ನಮಗೂ ಈ ಮಿಷನ್ಗೂ ಸಂಬಂಧ ಏನು ಅಂತ ಅಷ್ಟೇ ಅಲ್ವಾ? ಹೌದು ಗುರುಗಳೇ, ಸಂಬಂಧ ಇದೆ. ಅದು ಯಾವ ಸಂಬಂಧ ಅಂತ ನಾನು ಹೇಳ್ತೀನಿ. ಗುರುಗಳೇ, ಮತ್ತೆ ನಾನು ಈಗಲೂ ನಿನ್ ಕ್ಯಾರೆಕ್ಟರ್ ಮೇಲೆ ಕ್ಲಾರಿಟಿ ಇಲ್ಲ ಕಣೋ. ಸಿಚುಯೇಷನ್ ನೋಡ್ಕೊಂಡು ಫಾಲೋ ಮಾಡು. ಸರಿ, ಹಾಗಾದ್ರೆ ನಾವ್ ಯಾವಾಗ ಹೊರಡೋದು? ಇವಾಗ್ಲೇ. ಮಹೇಶ್ ಸರ್, ನೀವು ಕೇಳಿರೋ ಪ್ರಾಪರ್ಟಿ ಡೀಟೇಲ್ಸ್ ನಮ್ಮ ಆಕ್ಷನ್ ಗ್ರೂಪ್ ಆಫ್ ಕಂಪನಿ ಪಕ್ಕದಲ್ಲಿ ಆ ಮಿನಿಸ್ಟರ್ ಅವನು 2ನೇ ಹೆಂಡತಿ ಮಗನ್ಗೆ ಬರ್ಕೊಟ್ಟಿದ್ದಾರೆ ಅಂತ ಸರ್. ಫಸ್ಟ್ ವೈಫ್ಗೆ ಮಕ್ಕಳಿಲ್ವಾ? ಸರ್,
ಸ್ವಲ್ಪ ದಿನಕ್ಕೂ ಮುಂಚೆ ಮಿನಿಸ್ಟರ್ ಮೊದಲನೇ ಹೆಂಡತಿ ಮಗ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ನಂತೆ. ಅದು ಮರ್ಡರ್ ಅಂತ ಎಲ್ಲ ಹೇಳ್ತಾ ಇದಾರೆ ಸರ್. ಮರ್ಡರಾ? ಯಾರು ಮಾಡಿದಂತೆ? ಕ್ಲೂ ಇಲ್ದೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಅನ್ಕೊಳ್ತಿದ್ದಾರೆ ಸರ್. ಹಲೋ ಸರ್. ನಿನಗಿನ್ನ 28 ವರ್ಷ ಅಷ್ಟೇ, ಅಷ್ಟು ದೊಡ್ಡ ಪ್ರಾಪರ್ಟಿ ಬೇಕಾ? ಹುಷಾರಾಗಿ ಮಾತಾಡಿ ಸರ್. ಮಾತಿಗೇನಪ್ಪ, ಹುಷಾರಾಗೆ ಹೇಳ್ಬೋದು, ಆದ್ರೆ ಕತ್ತಿಗೆ ಅದ್ಯಾವುದು ಗೊತ್ತಾಗಲ್ಲ. ಇವಾಗ ಆ ಕೇಸ್ ಬಗ್ಗೆ ನಮ್ಗೆ ಯಾಕೆ ಬೇಕು ಹೇಳು? ಮಿನಿಸ್ಟರ್ಗೆ ಫೋನ್ ಮಾಡಿ ಇರೋ ಮಗ ಬದುಕಿರ್ಬೇಕು ಅಂದ್ರೆ ಆ ಪ್ರಾಪರ್ಟಿನ ನನ್ನ ಹೆಸರಿಗೆ ಬರೆಯಕ್ಕೆ ಹೇಳು. ಗಾಟ್ ಇಟ್? ಓಕೆ ಸರ್, ನಾನು ನೋಡ್ಕೋತೀನಿ ಸರ್. ಸಾರಿ ಸರ್. ಇಷ್ಟು ಸಾಕು. ಓಕೆ ಸರ್. ಮಹೇಶ್ ಸರ್. ಹಾಯ್ ಸೂರ್ಯ, ನಿನ್ಗೊಂದು ಲೇಟೆಸ್ಟ್ ಅಪ್ಡೇಟ್. ಹರಗೋಪಾಲ್ ಮತ್ತೆ ಅವನ ಟೀಮ್ ಪಾಕಾಲ್ ಕೋಟೆಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಯು ನೋ ವಾಟ್ ಟು ಡೂ. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. ನಿನ್ನ ದೃಷ್ಟಿ ಬರ್ನಿಂಗ್ ಫೈರ್, ನಿನ್ನ ನಡಿಗೆ ರೋರಿಂಗ್ ಸ್ಟಾರ್, ನಿನ್ನ ಪಯಣ ಚಾಲೆಂಜಿಂಗ್. ಗೆಲುವು ನಿಂದೇನೆ, ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. ನಿನ್ನ ಧೈರ್ಯ ಮಿಂಚಾಗಿ ಗಗನದಲ್ಲಿ ಗರ್ಜಿಸಲಿ. ನೀ ಮಾಡು ಯುದ್ಧದಲ್ಲಿ ಧೈರ್ಯನೇ ಆಯುಧವೋ. ಅಡೆತಡೆಯೇ ಇದ್ರೂನು ಕಷ್ಟಗಳೇ ಬಂದ್ರೂನು, ಅಡೆತಡೆಯೂ ಇದ್ರೂನು ಕಷ್ಟಗಳೇ ಬಂದ್ರೂನು ಸಾಗುತ್ತಾ ಇರಬೇಕು ಗೆಲುವನ್ನು ಪಡೆಯೋಕೆ. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. ಗುರಿಯತ್ತ ಗಮನವಿದೆ, ಗೆಲುವತ್ತ ಛಲವು ಇದೆ, ಪಯಣದಲ್ಲಿ ಕಷ್ಟವಿದೆ, ಮಿಟ್ಟಿ ನಿಲ್ಲು ಬಲವು ಇದೆ. ಸಾಧನೆ ಮಾಡಲು ಹೊರಟಿರುವೆ, ಸಾಹಸ ಮಾಡುತ್ತಾ ನಡೆದಿರುವೆ, ಭಯವು ಇಲ್ಲದೆ ಮುನ್ನಡೆಯಬೇಕು. ಜಯವು ಸಿಗುವವರೆಗೂ ಸಾಗಲೇಬೇಕು, ಸಾಗಲೇಬೇಕು, ಸಾಗಲೇಬೇಕು. ನಿನ ಛಲವೇ ನಿನ ಬಲವು, ಅದರಿಂದಲೇ ನಿನ ಜಯವು. ಶತ್ರುಗಳೇ ಎದುರಾದ್ರು ನಿನ್ನ ಸೈನ್ಯ ಇದೆ ಎಲ್ಲ. ಬರಸಿಡಿಲು ಬಿದ್ರೂನು ನಿನ್ನ ಛಲವಾ ಬಿಡಬೇಡ. ಬರಸಿಡಿಲು ಬಿದ್ರೂನು ನಿನ್ನ ಛಲವಾ ಬಿಡಬೇಡ. ಕಂಡಂತ ಕನಸೆಲ್ಲ ನನಸಾಗೋ ಸಮಯವಿದು. ಗೆಲುವಂತ ಛಲವು ನಿನಗಿದ್ರೆ ಆ ಗೆಲುವು ಖಚಿತ ನಿನದೇನೆ. ಪ್ರತಿ ಹೆಜ್ಜೆಯಲ್ಲಿ ಮುಳ್ಳಿದ್ರೆ ನಿನ ಗುರಿಗೆ ಅದು ಗುರು ತಂತೆ. It's amazing. ಕನ್ಸಲ್ ಕಾಣ್ತಿದ್ದ ಕೋಟೆ ಇದೇನೆ. ಹೌದಾ ಸರ್? ಅಚ್ಚು ನನ್ನ ಕನ್ಸಲ್ ಕಂಡಂಗೆ ಇದೆ. ಇದೆ ನಾವು ಹುಡುಕಿದ್ದ ಪಾಕಾಳ ಕೋಟೆ ನೋಡಿ. ಎವ್ರಿಬಡಿ ಬಿ ಕೇರ್ಫುಲ್.
ಗುರುಗಳೇ, ಇಲ್ಲಿ ನಾವು 4 ಜನ ಇದ್ದೀವಿ. ನಿಧಿನ್ ಕೂಡ 4 ಭಾಗ ಮಾಡ್ಬಿಡಿ ಪ್ಲೀಸ್. ನಿಧಿನ ಹೊರಗೆ ತಗೊಂಡ್ ಬರೋದು ನೀನ್ ಅಂದ್ಕೊಂಡಷ್ಟು ಈಸಿ ಅಲ್ಲ. ಅದೇನ್ ಗುರುಗಳೇ, ಹೌದಾ? ನಾವಿನ್ ಮುಂದೆ ಇಡೋ ಪ್ರತಿ ಹೆಜ್ಜೆನೂ ತುಂಬಾ ಹುಷಾರಾಗಿಡ್ಬೇಕು. ಇಲ್ಲಿ ಯಾರು ಇಲ್ಲ ಗುರುಗಳೇ, ನೀವು ಬನ್ನಿ, ನಾನಿದ್ದೀನಲ್ಲ. ಅಯ್ಯೋ, ಇದ್ಯಾರಪ್ಪ? ನನ್ ಕನಸಲ್ಲಿ ಕಾಣ್ತಾ ಇದ್ದ ಕಣ್ಣು ಇವನ್ದೇನಾ? ನನ್ನನ್ನ ಪೂರ್ವ ಜನ್ಮದಲ್ಲಿ ಸಾಯಿಸಿದ್ದು ಇವನೇನಾ? ಇವನೇ ನಂತರನೇ ಇದ್ದಾನಲ್ಲ. ಏನೋ ಕಾರ್ತವರಾಯ, ರಾಜ್ಯದ ಮೇಲಿನ ಆಸೆಯಿಂದ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದೆಯಲ್ಲ. ನಿನ್ನ ಹೆಂಡತಿಯಿಂದ ನನ್ನ ಸಹೋದರಿಗೆ ಆದಂತಹ ಅನ್ಯಾಯಕ್ಕೆ ನಿನ್ನ ರುಂಡವನ್ನು ಕಡಿದು ನನ್ನ ಕೋಟೆಯ ಹೆಬ್ಬಾಗಿಲಿಗೆ ನೇತು ಹಾಕಬೇಕೆಂದುಕೊಂಡಿರುವೆ. ರಾಜು ಏನೋ ಅಚ್ಚು ಇವನ್ ತರನೇ ಇದ್ದಾನೆ. ಯಾರಿವನು? ನನ್ನ ಹಾಗೆ ಇದ್ದಾನಲ್ಲ. ಒಂದು ವೇಳೆ ನನ್ನ ಸೋದರಳಿಯಾನ? ಹಾಗಾದರೆ ಈಕೆ ನನ್ನ ಸಹೋದರಿ. ಈ ಮಿಟುಕುಲಾಡಿಯು ಬಂದಿದ್ದಾಳ. ನನ್ನ ಸಹೋದರಿ ಹಾಗೂ ನನ್ನ ಸೋದರಳಿಯನನ್ನ ನನ್ನ ಹತ್ತಿರ ಕರೆತಂದದಕ್ಕೆ ಸಣ್ಣ ಕೃತಜ್ಞತೆಯಿಂದ ನಿನ್ನ ಜೀವಂತವಾಗಿ ಬಿಡುತ್ತಿದ್ದೇನೆ. ಹೋಗು, ಈ ಮಿಟುಕಲಾಡಿಯೊಂದಿಗೆ ತಕ್ಕ ಮಾಡಿ ಬದುಕು. ಹೋಗು. ನಿನ್ನ ಆಗಮನದಿಂದ ರಾಜ್ಯಕ್ಕೆ ಕೋಟಿ ದೀಪಗಳ ಬೆಳಕು ಬಂದಿದೆ ಸಹೋದರಿ. ಬನ್ನಿ, ರಾಜ್ಯವನ್ನು ಪ್ರವೇಶಿಸಿ. ನಿನ್ನ ಆಗಮನದಿಂದ ಈ ನೆಲ ಸಂತೋಷ ಪಡುತ್ತದೆ ಸಹೋದರಿ. ಮಹಾರಾಜರು ಕೂಡ ನಿನ್ನನ್ನು ನೋಡಿ ಸಂತೋಷ ಪಡುತ್ತಾರೆ. ಬಾ ಸಹೋದರಿ, ದಯಮಾಡಿಸಿ ಬನ್ನಿ. ಆಜ್ಞೆ ಪ್ರಭು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ನಿಮ್ಮ ರುಂಡಗಳನ್ನು ಬೇರ್ಪಡಿಸುತ್ತೇನೆ. ಜಯವಾಗಲಿ ಮಹಾರಾಜ. ಪ್ರಭುಗಳಿಗೊಂದು ಶುಭವಾರ್ತೆ ಇದೆ. ನಿಮ್ಮ ಮನಸ್ಸು ನಿರಂತರವಾಗಿ ಯಾವುದಕ್ಕೆ ಪರಿತಪಿಸುತ್ತಿದೆಯೋ ಅದು ಆ ಭಗವಂತನ ದಯೆಯಿಂದ ಮತ್ತೆ ನಿಮ್ಮ ಬಳಿ ಬರುತ್ತಿದೆ ಮಹಾಪ್ರಭು. ಮಹಾರಾಣಿಯವರು ಮತ್ತು ನಿಮ್ಮ ಕುಮಾರರು ಮತ್ತೆ ಬಂದಿದ್ದಾರೆ. ಮಹಾರಾಣಿ, ನೀನು ನನ್ನ ಅರ್ಧಾಂಗಿ. ನನ್ನ ಪ್ರೇಮವನ್ನು ತೊರೆದು ಇಷ್ಟು ವರ್ಷ ನಿನ್ನ ರಾಜನನ್ನು ಒಂಟಿಯಾಗಿ ಮಾಡಿ ವೇದನೆ ಪಡಲಿ ಎಂದು ಶಾಪ ಕೊಟ್ಟು ಹೊರಟು ಹೋದೆಯಾ? ಅವನು ನಮ್ಮ ಕುಮಾರನೇ ಅಲ್ಲವೇ? ಯಾರ ಇವನು? ನನ್ನ ಮಗ ಅಂತ ಇದ್ದಾನೆ. ನಿನಗಿನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಲಿಲ್ಲವಾ? ದಂಡನಾಯಕ ಮಹಾಪ್ರಭು, ನನ್ನ ಶ್ರೀಮತಿಗೆ, ನನ್ನ ವಂಶೋದ್ಧಾರಕನಿಗೆ ಅವರವರ ಕೊಠಡಿಗಳನ್ನು ತೋರಿಸು. ಹಾಗೆ ಆಗಲಿ ಪ್ರಭು. ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಕರೋನಾ ಪ್ರಭಾವದಿಂದ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತಿರುವ ವ್ಯಾಪಾರ ಸಂಸ್ಥೆಗಳು, ಶಾಲೆ ಮತ್ತು ಸಿನಿಮಾ ಹಾಲ್ಗಳು ಮತ್ತೆ ತೆರೆಯುತ್ತಿವೆ. ಇದು ಹೀಗಿರುವಾಗ ಈಗ ಬಂದ ತಾಜಾ ಸುದ್ದಿಯ ಪ್ರಕಾರ ಪಾಕಾಳ ರಾಜ್ಯದಲ್ಲಿರುವ ನಿಧಿಗೆ ಸಂಬಂಧಿಸಿದಂತೆ ಕುತೂಹಲಕಾರಿ ವಿಷಯಗಳನ್ನು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ. ಕಳೆದ 30 ದಿನಗಳಿಂದ ನಾಪತ್ತೆಯಾಗಿರುವ ರಾಜು, ಹರಗೋಪಾಲ್, ಡಾಕ್ಟರ್ ಸುಲೋಚನಾ ಮತ್ತು ಪಾಪ್ ಸ್ಟಾರ್ ರೂಬಿ ಎಲ್ಲಿದ್ದಾರೆ? ಅವರಿಗೇನಾಯ್ತು? ನಮಗ್ ಬಂದಿರೋ ಸುದ್ದಿ ಪ್ರಕಾರ ಸರಿಯಾಗಿ 30 ದಿನಗಳ ಹಿಂದೆ ಇವರೆಲ್ಲರ ಮೊಬೈಲ್ ಸಿಗ್ನಲ್ಸ್ ಒಂದೇ ಜಾಗದಲ್ಲಿ ಆಫ್ ಆಗಿದೆ. ಆ 4 ಕೋಟೆ ಒಳಗೆ ಹೋಗಿದಾರಾ? ಇದುವರೆಗೂ ಯಾರು ಜೀವಂತವಾಗಿ ಹೊರಗೆ ಬರ್ದೇ ಇರೋ ದಾಖಲೆ ಇರೋ ಕೋಟೆ ಒಳಗೆ ಏನ್ ನಡೆದಿದೆ? ಇಷ್ಟಕ್ಕೂ ಆ 4 ಬದುಕಿದಾರಾ? ಅವರು ಗವರ್ಮೆಂಟ್ ಪರ್ಮಿಷನ್ ತಗೊಂಡು ಹೋಗಿದಾರಾ? ಇಂಥ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ನೋಡ್ತಾ ಇರಿ ಜಿಕೆ ಮೀಡಿಯಾ. ಸರ್, ಇಲ್ಲೆಲ್ಲ ವಿಚಿತ್ರವಾಗಿ ಆಡ್ತಿದ್ದಾರೆ ಸರ್. ಗೈಸ್, ಡೋಂಟ್ ವರಿ, ಹುಷಾರಾಗಿರಿ. ಎಲ್ಲವೂ ನಮ್ ಪ್ಲಾನ್ ಪ್ರಕಾರವೇ ನಡಿಬೇಕು. ನಿನಗೊಂದು ಅದ್ಭುತವಾದ ಔತಣವನ್ನು ಏರ್ಪಡಿಸಿದ್ದೇನೆ. ಆ ಔತಣದಿಂದ ನಿಮ್ಮ ಮನಸ್ಸು ಉಲ್ಲಾಸಗೊಳ್ಳುವಂತಹ ಪಂಚಭಕ್ಷ ಪರಮಾನ್ನಗಳು, ಮಧುಪಾನೀಯಗಳು ಸರ್ವವು ಸಮೃದ್ಧಿಯಾಗಿರುತ್ತದೆ. ನಿಮಗೆ ಸಮ್ಮತಿಯಾ? ಸೂಪರ್. ಹಾಗಾದರೆ ಆನಂದವಾಗಿ ಪಾಲ್ಗೊಳ್ಳಿ. ಹಾಗೆ ಆಗ್ಲಿ. ಬನ್ನಿ. ಹೇ ರಾಜು, ವೇರ್ ಆರ್ ಯು ಗೋಯಿಂಗ್? ವೇಟ್. ನಮ್ ಫ್ರೆಂಡ್ಸ್ಗೆ ಚೀಟ್ ಮಾಡ್ಬೇಡ. ವಾಟ್ ಮೇಡಮ್? ಪ್ರಾಮಿಸ್ ಮಾಡಿದೀವಲ್ವಾ? ಯಾರಲ್ಲಿ? ಆಜ್ಞೆ ಮಹಾಪ್ರಭು. ನೀವು ಹೋಗಿ ದಂಡನಾಯಕರಿಗೆ ಹೇಳಿ, ನಮ್ಮ ಮಹಾರಾಣಿಗೆ, ನಮ್ಮ ಯುವರಾಜರಿಗೆ ಬೇಕಾಗಿರುವ ವಾಟ್ ಮೇಡಮ್, ಪ್ರಾಮಿಸ್ ಪ್ರಾಮಿಸ್ ಫ್ರೆಂಡ್ಸ್ ಅನ್ನೋ ಪದಾರ್ಥಗಳನ್ನು ಎಲ್ಲಿ ಸಿಗುತ್ತದೋ ಎಂದು ತಿಳಿದುಕೊಂಡು ಅವುಗಳನ್ನು ಇವರ ಔತಣದಲ್ಲಿ ಏರ್ಪಾಡು ಮಾಡಿ ಹೊರಡಿ.
ಅಪ್ಪಣೆ ಮಹಾಪ್ರಭು. ಶೀಘ್ರವಾಗಿ ಹಾಗೆಯೇ ಹಿಂದಿರುಗಿ. ಆಗಲಿ. ಏನ್ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಒಳ್ಳೆ ಗಾಳಿಗೋಸ್ಕರನಾ? ಮತ್ತೆ ನಿನ್ ವಿಷಯ ಏನು? ನಿಜ ಹೇಳು ಅಂತೀರಾ ಮೇಡಮ್? ಇವರು ನೋಡಿದ್ರೆ ಭಯ ಆಗ್ತಿದೆ ಮೇಡಮ್. ಲೂಸ್ ನನ್ ಮಕ್ಳು ಏನ್ ಮಾಡ್ತಾರೋ ಅಂತ. ದೇವ್ರೇ, ಮಹಾ ಅಂದ್ರೆ ಹೋಗೋದು ಪ್ರಾಣ ಅಷ್ಟೇ ಅಲ್ವಾ? ಇಷ್ಟೆಲ್ಲ ರಿಸ್ಕ್ ಮಾಡಿದೀವಿ, ಸಿಕ್ಕಿದ್ರೆ ಆಲ್ ಇಸ್ ವೆಲ್. ನೀನು ರಿಲ್ಯಾಕ್ಸ್ ಆಗಿರೋ. ಅಷ್ಟೇ ಅಂತೀರಾ? ಅವ್ರಿಗೆ ಹೋಲ್ಸಿದ್ರೆ ನಾವ್ ತುಂಬಾ ಹೌದೌದು ಸೋದರಿ, ನೀವು ದೀರ್ಘವಾದ ಯೋಚನೆಯಲ್ಲಿದ್ದಂತಿದೆ. ಆ ದಂಡನಾಯಕರೇ, ನಾವ್ಯಾರು, ನಮ್ ಕತೆ ಏನು, ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ನಮಗ್ ಸ್ವಲ್ಪ ಹೇಳ್ತೀರಾ ನೀವು? ಏನ್ ನಡೀತು ಅಂತ ಹೇಳಿ, ನಮ್ ವಿಷಯ ಎಲ್ಲ ತಿಳ್ಕೋಬೇಕು ಅಂತ. ನಾನು ಹೇಳುತ್ತೇನೆ ಸೋದರಿ. ಅಸಲಿಗೆ ಏನಾಯ್ತೆಂದರೆ, ಪ್ರಣಾಮಗಳು. ರುದ್ರ, ಆಲಸ್ಯ ಮಾಡಬೇಡ. ಅಮಾವಾಸ್ಯ ಘಳಿಗೆ ಹತ್ತಿರ ಬರುತ್ತಿದೆ. ಶಾಶ್ವತ ಯೌವನಕ್ಕಾಗಿ ನಾವು ಮಾಡುತ್ತಿರುವ ಕ್ಷುದ್ರ ಪೂಜೆಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಜನ್ಮಿಸಿರುವ ಭೈರವನ ಹೆಂಡತಿ ಚಿತ್ರಲೇಖಗಳನ್ನು ಬಲಿ ಕೊಟ್ಟಿದ್ದಕ್ಕಾಗಿ ಕೋಪಗೊಂಡಿರುವ ಭೈರವ ತನ್ನ ಸೈನಿಕರೊಂದಿಗೆ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾನೆ. ಯಾವ ಕ್ಷಣದಲ್ಲಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು. ನೀವು ಆಜ್ಞೆ ಮಾಡಿ ಮಹಾಪ್ರಭು. ಅವರ ರುಂಡವನ್ನು ಕತ್ತರಿಸಿ ನಿಮ್ಮ ಪಾದದಡಿ ಇಡುತ್ತೇನೆ. ಅದರ ಅವಶ್ಯಕತೆ ಇಲ್ಲ ದಂಡನಾಯಕ. ಅವನನ್ನು ನಾನೇ ಕೊಲ್ಲುತ್ತೇನೆ. ಪೂಜೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಗುರುದೇವ. ವಿಜಯವಂತನಾಗಿ ಬರುತ್ತೇನೆ. ಆಶೀರ್ವದಿಸಿ ಗುರುದೇವ. ವಿಜಯೋಸ್ತು. ನನ್ನ ಹೆಸರು ಕೇಳಿದ್ರೆ ಗಡಗಡ ಅಂತ ನಡಿಗೆ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋ ರಾಜನ್ನು ಹೊಡಿದಿನೋ ಹೊರತು ನನ್ನ ಪತ್ನಿಯನ್ನ ಕೊಂದು ನನ್ನ ಮುಂದೆ ಧೈರ್ಯವಾಗಿ ಬಂದು ನಿಂತಿರೋ ರಾಜ ಅಂದ್ರೆ ಅದು ನೀನೇ 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 ಮೊದಲು. ನಿಮ್ಮ ಸಂಕಲ್ಪಕ್ಕೆ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬರುತ್ತಿದೆ. ಹಾಗೆ ಆಗಲಿ ಗುರುದೇವ. ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ ಪ್ರಭು. ನೀವು ಹೊರಡಿ, ನಾವು ಬರುತ್ತೇವೆ. ಹಾಗೆ ಆಗಲಿ. ಮಹಾರಾಜರಿಗೆ ಪ್ರಣಾಮಗಳು. ಮಿತ್ರ ಕಾರ್ತವರಾಯ, ನಿನ್ನ ಆಗಮನದಿಂದ ನಮ್ಮ ಮನಸ್ಸು ಸಂತೋಷಗೊಂಡಿದೆ. ಬಾ, ಆಸೀನನಾಗು.
ಕಾರ್ತವರಾಯ, ಯುದ್ಧ ಮಾಡಿ ಬಹಳ ದಣಿದಿದ್ದೇನೆ. ತಕ್ಷಣ ನಾಟ್ಯ ಪ್ರದರ್ಶನ ಏರ್ಪಾಡು ಮಾಡಿ. ಪ್ರಭುಗಳ ಅನುಗ್ರಹ ಪಡೆಯೋದು ನಮ್ಮಂತವರ ಅದೃಷ್ಟವೇ ಸರಿ. ಯಾರಲ್ಲಿ? ಆಜ್ಞೆ ಪ್ರಭು. ಇವರನ್ನು ನಮ್ಮ ಕೋಶಾಗಾರಕ್ಕೆ ಕರೆದುಕೊಂಡು ಹೋಗಿ ಅದರಲ್ಲಿರುವ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಏನು ಬೇಕೋ ಅದನ್ನು ಕಾಣಿಕೆಯಾಗಿ ಕೊಟ್ಟು ಕಳುಹಿಸಿ. ಹಾಗೆ ಆಗಲಿ ಪ್ರಭು. ಧನ್ಯನಾದೆ ಮಹಾಪ್ರಭು, ನಾನು ಬರುತ್ತೇನೆ. ಕಾರ್ತವರಾಯ ರಾಜದ್ರೋಹ ಮಾಡುತ್ತಿದ್ದಾನೆ ಎಂಬ ಸುದ್ದಿ ಇದೆ. ಹಾಗಾಗಿ ಕೋಟೆಗೆ ಆಮಂತ್ರಿಸಿದೆ. ಕೋಟೆಯನ್ನು ದಾಟುವ ಮುನ್ನ ಅವನ ರುಂಡ ಉರುಳಬೇಕು. ಹಾಗೆ ಆಗಲಿ ಪ್ರಭು. ಎಷ್ಟೊಂದು ಸಂಪತ್ತು! ನೀವಿನ್ನು ಹೊರಡಬಹುದು. ನಾನಿನ್ನು ಮುಂದೆ ಸಾಗುತ್ತೇನೆ. ಆಜ್ಞೆ ಪ್ರಭು. ನಿಲ್ಲು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಅದನ್ನು ಇಲ್ಲೇ ಬಿಟ್ಟು ಹೋಗು. ನಿನ್ನನ್ನು ನೋಡಿದರೆ ಹಸಿವಿನಿಂದ ಸಂಕಟ ಪಡುತ್ತಿರುವ ಹಾಗಿದೆ. ಈ ಸಂಪತ್ತಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನೂ ತೆಗೆದುಕೋ. ನಿಲ್ಲು. ನೀನು ಕೊಟ್ಟರೆ ನಾನು ತೆಗೆದುಕೊಂಡು ಹೋಗುವುದಿಲ್ಲ. ನಿನ್ನನ್ನು ಕೊಂದು ನಾನು ಅದನ್ನು ತೆಗೆದುಕೊಂಡು ಹೋಗಬೇಕೆಂದಿರುವೆ. ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗಿತನವನ್ನ. ದಾರಿ ಬಿಡುತ್ತೀಯೋ ಇಲ್ಲ ಸಾಯುತ್ತೀಯೋ? ತಕ್ಷಣವೇ ಬರುವುದಕ್ಕೆ ಹೇಳಿದಿರಿ. ಏನಾಯ್ತು ಮಹಾರಾಜ? 100 ದಿವಟಿಗಳ ತಾಪ ನನ್ನ ಮನದಲ್ಲಿ ಉಕ್ಕುತ್ತಿದೆಯೇ ಬಾಲೆ. ಈ ತಾಪವನ್ನು ಪರಿಹರಿಸಲು ನಿನ್ನಿಂದಲೇ ಸಾಧ್ಯ ಕಾಂತೆ. ಬಾ. ಏನಾಯಿತು? ನೀವು ಆಸೆ ಪಡುತ್ತಿರುವುದು ಒಬ್ಬ ವಿವಾಹಿತೆಯನ್ನು. ಛೀ, ನೀಚ! ಬಿಡು ನನ್ನನ್ನು. ನಿನ್ನ ಸ್ನೇಹಿತೆಯ ಪತ್ನಿಯ ಮೇಲೆ ದೌರ್ಜನ್ಯ ಮಾಡುತ್ತಿರುವೆಯಾ? ಬಿಡು, ಬಿಡು ನನ್ನನ್ನು. ನನ್ನನ್ನೇ ಹೋಗು ಎನ್ನುವೆಯಾ? ಮಹಾರಾಣಿ, ಏನಿ ಆವೇಶ? ನನ್ನನ್ನು, ಮಗುವನ್ನು ಹೀಗೆ ಸಾಯಿಸುವಿರಾ? ನಿಮ್ಮಂತಹ ಕಾಮಂದನ ಜೊತೆಯಲ್ಲಿ ನಾನು ಕ್ಷಣವೂ ಇರಲಾರೆ. ಮಹಾರಾಣಿ, ಇದೇ ನಿಮ್ಮ ಪೂರ್ವದ ಕಥೆ ಸೋದರಿ. ಮಂದಾಕಿನ ಮೇಲಿನ ಆಸೆ ತೀರದೆ ಅವನು ಅವತ್ತಿನಿಂದ ಬದುಕೇ ಇದ್ದಾನೆ. ನನ್ ಕೈಲಾಗಲ್ಲ. ನಿಮ್ಗೂ ನಿಮ್ಮ ಆಪರೇಷನ್ಗೂ ದೊಡ್ಡ ನಮಸ್ಕಾರ ಸ್ವಾಮಿ. ಮತ್ತೆ ಆ ರಾಜನ್ ಕಣ್ಣಿಗೆ ಬಿದ್ರೆ ನನ್ ಬದುಕು ಬಸ್ ಸ್ಟ್ಯಾಂಡ್ ಆಗ್ಬಿಡುತ್ತೆ. ನಿನ್ ಪ್ರಾಣಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಇವಾಗ ನೀನು ಹೊರಟೋದ್ರೆ ತುಂಬಾನೇ ಡೇಂಜರಸ್. ಎಸ್, ಒಳಗಡೆ ಇರೋರ್ ಪ್ರಾಣಕ್ಕೆ ತುಂಬಾ ಅಪಾಯ ಆಗುತ್ತೆ. ಸರ್, ನನ್ ಪ್ರಾಣ ನಾನ್ ಯಾಕೆ ಪಣಕ್ಕಿಡ್ಲಿ? ಈ ಆಪರೇಷನ್ ನಂತರ ನೀನು ತುಂಬಾ ಫೇಮಸ್ ಆಗ್ತೀಯಾ. ಅದು ಕರೆಕ್ಟೇ ಅಲ್ವಾ? ಮಹಾರಾಣಿಗೆ ನಮ್ಮ ಮೇಲೆ ಇನ್ನೂ ಕೋಪ ಹೋದಂತಿಲ್ಲ. ಹೇಗ್ ಹೋಗುತ್ತೆ ಮಹಾರಾಜರೇ? ಈ ಜನ್ಮದಲ್ಲಿ ನಾವು ಭೇಟಿಯಾಗಲು ಕಾರಣರಾಗಿರುವ ನನ್ನ ಸ್ನೇಹಿತರು ಈಗಲೂ ಕೋಟೆ ಹೊರಗೆ ಇದ್ದಾರೆ. ಇದೇನಾ ನೀವು ನನಗೆ ಕೊಡುವ ಗೌರವ? ನೀವೇ ಯೋಚಿಸಿ ನೋಡಿ. ಅವರ ಬರುವಿಕೆಯಿಂದ ಆಗುವ ಪರಿಣಾಮಗಳಿಗೆ ನೀವೇ ಪೂರ್ತಿ ಜವಾಬ್ದಾರಿಯನ್ನು ಹೊರಬೇಕು ಮಹಾರಾಣಿ.
ನೀವೇ ನೋಡ್ತೀರಾ ಮಹಾರಾಜ? ಗುರುಗಳೇ, ಲೈನ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನೀವು ಸೂಪರ್ ಸ್ಟಾರ್ ತರ ಎಂಟ್ರಿ ತಗೊಳ್ಳಿ. ಯಾರ್ ಸರ್ ಅವನು? ಹಾಗೆ ನುಂಗೋ ತರ ನೋಡ್ತಾ ಇದ್ದಾನಲ್ಲ, ಏನಕ್ಕೆ? ರೂಬಿ ಅವನೇ ದಂಡನಾಯಕ. ಅವನನ್ನು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಗುರುಗಳು ಬಂದ್ಬಿಟ್ರು. ಮಹಾರಾಜರಿಗೆ ಪ್ರಣಾಮಗಳು. ದಂಡನಾಯಕ, ಇವರು ನಮ್ಮ ಮಹಾರಾಣಿ ಆತ್ಮೀಯ ಅತಿಥಿಗಳು. ಇವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ನಮಸ್ತೆ ಗುರುಗಳೇ. ಹೋಗು, ರಾಜ ಮರ್ಯಾದೆಯಿಂದ ಇವರನ್ನು ಕರೆದುಕೊಂಡು ಹೋಗು. ನಿಮ್ಮ ಆಜ್ಞೆ ಪ್ರಭು. ನೀನು ನಿನ್ ತಲೆ. ಏನು ಅತಿಥಿ ಅಂತಿದ್ದಾರೆ? ಏಯ್, ಮೊದಲು ಹಾಗೆ ಅನ್ನೋದು. ನಾವ್ ಏನಕ್ಕೆ ಬಂದಿದೀವಿ ಅಂತ ಗೊತ್ತಾದ್ರೆ ಆಮೇಲೆ ತೋರಿಸ್ತಾರ ನೋಡೋರು. ಹೌದು, ಇಷ್ಟೊತ್ತು ನೀನೆಲ್ಲಿ ಹೋಗಿದ್ದೆ? ನಿನಗೋಸ್ಕರ ಸ್ಪೆಷಲ್ ಆಗಿ ಪಕ್ಕದಲ್ಲಿ ರೂಮ್ ರೆಡಿ ಮಾಡ್ತಿದ್ದೆ. ಹಗಲ್ಗನ್ಸ? ಆದ್ರೆ ರಾಜರ ಪಕ್ಕದಲ್ಲಿ ಒಂದು ರೂಮ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಮಲ್ಕೋ. ಹೋಗು ಹೋಗು. ಇವ್ರಿಗೆ ಅನುಮಾನ ಬರ್ದೇ ಇರೋ ತರ ಹುಷಾರಾಗಿರ್ಬೇಕು. ಪ್ರಣಾಮಗಳು. ಪ್ರಣಾಮಗಳು. ಆಜ್ಞಾಪಿಸಿ. ಕೋಟೆಯೊಳಗೆ ಅತಿಥಿಗಳ ರೂಪದಲ್ಲಿ ಇಬ್ಬರು ಹೊಸ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಮೇಲೆ ನಿಮ್ಮ ನಿಗಾ ಇರಲಿ. ಅವರ ಮೇಲೊಂದು ಸಣ್ಣ ಅನುಮಾನ ಬಂದರೂ ತಕ್ಷಣವೇ ನೀವು ನನಗೆ ತಿಳಿಸಬೇಕು. ಅರ್ಥವಾಯಿತು ಪ್ರಭು. ಈಕೆ ಏನು ಈ ಸಮಯದಲ್ಲಿ? ಯುವರಾಜರು ಕೂಡ. ಸೋದರಿ ಕೂಡ ಹಿಂಬಾಲಿಸುತ್ತಿದ್ದಾರೆ. ಇಲ್ಲಿ ಏನೋ ನಡೆಯುತ್ತಿದೆ. ಹೇಗಾದರೂ ತಿಳಿದುಕೊಳ್ಳಬೇಕು. ಅವನ್ನ ಒಪ್ಸಿ ನಿಮ್ಮನ್ ಒಳಗ್ ಕರ್ಕೊಂಬರೋದು ನನಗ್ ತುಂಬಾ ಕಷ್ಟ ಆಯ್ತು ಸರ್. ವಿ ಆರ್ ಇಂಡೀಡ್ ಲಕ್ಕಿ. ಅದು ಅಲ್ಲದೆ ಆ ದಂಡನಾಯಕ. ಲೆಟ್ಸ್ ಆಲ್ ಕಮ್ಯುನಿಕೇಟ್ ಇನ್ ಇಂಗ್ಲಿಷ್. ಔಟ್ ಆಫ್ 3 days we left with only 2 days. ಇಲ್ಲಿವರೆಗೂ ನಾವ್ ಅನ್ಕೊಂಡ್ ಹಾಗೆ ಎಲ್ಲ ನಡೆದಿದೆ. ಬೈ ಗಾಡ್ಸ್ ಗ್ರೇಸ್ ಆ ಟ್ರೆಷರ್ ಕೂಡ ನಮಗ್ ಸಿಕ್ಬಿಟ್ರೆ ಆಮೇಲೆ ನಾವ್ ಹೇಗ್ ಪ್ಲಾನ್ ಮಾಡೋಣ? ನಾವ್ ಹೇಗಾದ್ರೂ ಆ ಟ್ರೆಷರ್ ಇರೋ ಪ್ಲೇಸ್ ನ ತಿಳ್ಕೊಂಡು ಹೊರಗೆ ಹೋಗ್ಬೇಕು. ಡಿಲೇ ಮಾಡ್ಲೇಬಾರ್ದು. ಇವರ ಸಂಭಾಷಣೆ ಅರ್ಥವಾಗುತ್ತಿಲ್ಲವಲ್ಲ. ಇಷ್ಟಕ್ಕೂ ನಾವು ಟ್ರೆಷರ್ ಹತ್ರ ಹೇಗ್ ತಲುಪ್ತೀವಿ? ಇಟ್ಸ್ ವೆರಿ ಸಿಂಪಲ್. ಲೆಟ್ ಮಿ ಎಕ್ಸ್ಪ್ಲೇನ್. ಇದು ಈ ಫೋರ್ಟ್ ನ ಆರ್ಕಿಟೆಕ್ಚರ್. ಇಲ್ಲೇನೆ ನಿಧಿ ಇರೋದು. ನಾಳೆ ಚಂದ್ರಗ್ರಹಣ. ಈ ರಾಜನ್ಗೆ ಈ ಗ್ರಹಣ ಅಂದ್ರೆ ತುಂಬಾ ಅನಿಷ್ಟ. ಗ್ರಹಣ ಮುಗಿಯೋವರೆಗೂ ಯಾರು ಈ ಕೋಟೆಯಿಂದ ಹೊರಗೆ ಬರೋದಿಲ್ಲ. ನಮ್ಗೆ ಅದೇನೇ ಒಳ್ಳೆ ಸಮಯ. ಹೇಗಾದ್ರೂ ನಿಧಿನ ತಗೊಂಡು ಅಲ್ಲಿಂದ ಸೌತ್ ಕಡೆಗೆ 200 ಮೀಟರ್ ದೂರದಲ್ಲಿರೋ ಸುರಂಗದ ಕಡೆ ನಾವೆಲ್ಲರೂ ಹೋಗ್ಬೇಕು. ಕಮ್ ಆನ್, ಲೆಟ್ಸ್ ಗೋ. Yes. ಏನೋ ನಡೆಯುತ್ತಿದೆ ಇಲ್ಲಿ. ಇಲ್ಲಿ ನಿಜವಾಗಲೂ ಬಂದಿರುವುದು ನಮ್ಮ ಸಹೋದರಿ ಮತ್ತು ಮಗನೇನಾ, ಅಥವಾ ಇದು ಆ ಮಿಟುಕಲಾಡಿಯ ಮಾಯಾಜಾಲವಾ? ಇಲ್ಲಿ ಏನು ನಡೆಯುತ್ತಿದೆ? ಗಾಯ್ಸ್, ಹರಿ ಅಪ್. ಆ ಗ್ರಹಣ ಮುಗಿಯೋಷ್ಟರಲ್ಲಿ ಆ ನಿಧಿನ ಎತ್ಕೊಂಡು ನಾವಿಲ್ಲಿಂದ ಹೊರಡಬೇಕು. ರಾಜು, ಬಾಕ್ಸಸ್ ಎಲ್ಲ ರೆಡಿ ಇದೆ? ಎಲ್ಲ ರೆಡಿ ಇದೆ ಗುರುಗಳೇ. ಓಕೆ, ಲೆಟ್ಸ್ ಬಿ ಕೇರ್ಫುಲ್. ಕಮ್ ಆನ್. ನಡೀರಿ.
ಮಾಡ್ತಿದ್ಯಾ? ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಬಿಡು. ನಿಧಾನ ನಡಿ. ಓಂ ನಮಃ ಶಿವಾಯ. ಗುರುಗಳೇ, ಇಂಥ ಸಾಹಸ ನನ್ನ ಲೈಫಲ್ಲಿ ಎಷ್ಟು ಮಾಡಿಲ್ಲ. ನಾನು ಇರೋವರೆಗೂ ನಿಮ್ಗೆ ಏನು ಭಯ ಇಲ್ಲ. ನೀವೆಲ್ಲರೂ ಅಲ್ಲೇ ವೇಟ್ ಮಾಡಿ. ಸಾರಿ ಗುರುಗಳೇ. ರಾಜು. ಹಾ ಗುರುಗಳೇ. ಏನಪ್ಪ ಇದು ಹಿಂಗಿದೆ? ಗುರುಗಳೇ ಏನಾಯ್ತು? ಏನೋ ಗುರುಗಳೇ ಗೊತ್ತಾಗ್ತಿಲ್ಲ, ಸುಮ್ಮನೆ ಮುಟ್ತೆ, ಅದಕ್ಕೆ ಹಿಂಗೆ ಅಲ್ಲಾಡ್ತು. ಇದ್ರ ಮೇಲೆನಾ? ಲೆಟ್ಸ್ ಮೂವ್. ರಾಜು. ಸರಿ ಆಯ್ತು ಗುರುಗಳೇ. ಎಸ್, ಮುಗಿತಲ್ಲ. ವಾವ್, ಎಷ್ಟು ಬಂಗಾರ ಇದೆ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ದಿಕ್ಯಾಯ ಸುತ್ಯಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಎಲ್ಲನೂ ಬೇಗ ಬಾಕ್ಸ್ ಅಲ್ಲಿ ತುಂಬಿಸ್ಕೊಳ್ಳಿ. ಆಯ್ತು ಗುರುಗಳೇ. ಡು ಇಟ್ ಫಾಸ್ಟ್. ಎಸ್, ಕಮಾನ್ ಕಮಾನ್ ಕಮಾನ್, ಬೇಗ. ಎಸ್, ನಮ್ಮ ಸಂಪತ್ತನ್ನು ದೋಚುತ್ತಿದ್ದಾರೆ. ಬನ್ನಿ ಬೇಗ. ಹಾಗೆ ಬೇಗ ಬೇಗ. ಸ್ವಲ್ಪ ದೂರ ಅಷ್ಟೇ. ಬಂದ್ಬಿಟ್ವಿ. ಸ್ವಲ್ಪ ಅಷ್ಟೇ. ನೈಸ್. ಬೇಗ ಬೇಗ. ಓಂ ನಮಃ ಶಿವಾಯ. ಯಾವ ಕ್ಷಣ ನೀವು ಕೋಟೆಯಿಂದ ನಿಧಿಯನ್ನು ಹೊರತರುತ್ತೀರೋ ಆ ಕ್ಷಣವೇ ಅವನು ಹಾಗೂ ಕೋಟೆ ಇಬ್ಬರು ಅಂತರ್ಧಾನವಾಗುತ್ತಾರೆ. ಹೇಳ್ಕೋ. ಏನು ಶಾಕ್ ಆಗ್ಬಿಟ್ಯಾ? ನೀನೇನು ಇಲ್ಲಿ? ನೀನೇನು ಇಲ್ಲಿ ಅಂತ ಅಲ್ಲ, ನಿನ್ನನ್ನು ಕಳಿಸಿದ್ದೆ ನಾನು. ಏನೋ ನೀನ್ ಮಾತಾಡ್ತಾ ಇರೋದು? ನೀನ್ ನನಗೆ ಕೋಟೆ ಬಗ್ಗೆ ಹೇಳಿದ ಎಲ್ಲಾ ವಿಷಯನೂ ಇಲ್ಲಿಗೆ ನಾಟ್ಕೊಂತು. ಆ ನಿಧಿನ ಹೇಗಾದ್ರೂ ಮಾಡಿ ದಕ್ಕಿಸ್ಕೊಳ್ಳೋದಕ್ಕೆ ಡೋಗ್ರಾ ಜೊತೆ ಕೈ ಜೋಡಿಸ್ದೆ. ಏಯ್, ಈ ನಿಧಿ ನಂದೋ ನಿಂದೋ ಅಲ್ಲ ಕಣೋ, ಇದು ಸರ್ಕಾರಕ್ಕೆ ಸೇರಿದ್ದು. ವೆಲ್ ವೆಲ್ ವೆಲ್, ನಿನಗೆ ಅಷ್ಟು ದೇಶಭಕ್ತಿ ಹೆಚ್ಚಾಗಿದ್ರೆ ದಿನಕ್ಕೆ 10 ಸಲ ಜನಗಣಮನ ಹೇಳು, ಬಾವುಟ ಹಾರಿಸಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಹಂಚು. ಬಟ್ ಈ ನಿಧಿನ ಮಾತ್ರ ಹಂಚ್ತೀನಿ ಅಂತ ಹೇಳಕ್ ಹೋಗ್ಬೇಡ. ಬೇಡ ಸೂರ್ಯ, ಬೇಡ. ಇದು ನನ್ನ 50 ವರ್ಷದ ಶ್ರಮಕ್ಕೆ ಪ್ರತಿಫಲ. ಇದು ನಿನ್ ಪಾಲಾಗಬಾರ್ದು. ಹರಗೋಪಾಲ್, ನಿನ್ನ ಸಾಯಿಸ್ದೆ ಈ ನಿಧಿನ ತಗೊಂಡು ಹೋಗೋಣ ಅನ್ಕೊಂಡಿದ್ದೆ.
ಬಟ್ ನಿನ್ನ ಸಾವು ನನ್ನ ಕೈಲಿ ಅಂತ ಬರ್ದಿದ್ರೆ ಏನ್ ಮಾಡಕ್ಕಾಗುತ್ತೆ? ಬಾರೋ ನಿನಗಿದು ಆಗ್ಬೇಕಾಗಿದ್ದೆ. ವಾಟ್? ಓ ನೋ! ಎಲ್ಲಾನು ಪ್ಲಾನ್ ಮಾಡಿದ್ದೆ. ಎಲ್ಲಿ ತಪ್ಪಾಯ್ತು? ಹರಗೋಪಾಲ, ನಿನ್ನ ಯಾವುದೇ ಕಾರಣಕ್ಕೂ ಬದುಕಿಸೋದಿಲ್ಲ. ಹರಗೋಪಾಲ್ ಮತ್ತು ತಂಡ ಹುಡುಕಿ ತೆಗೆದ ನಿಧಿಯನ್ನು ಭಾರತ ಸರ್ಕಾರಕ್ಕೆ ನೀಡಿದರು. ಎಷ್ಟೋ ಸಾಹಸವನ್ನು ತೋರಿ ಪ್ರಾಣವನ್ನು ಲೆಕ್ಕಿಸದೆ ಅದ್ಭುತವಾದ ಪರಿಶ್ರಮ ತೋರಿಸಿದ ಹರಗೋಪಾಲ್ ರವರಿಗೆ ಸರ್ಕಾರವು ಭೀಷ್ಮ ಬಿರುದು ಕೊಟ್ಟು ಗೌರವಿಸಿದೆ. ಗುಡ್ ಮಾರ್ನಿಂಗ್ ಗುರುಗಳೇ. ಬಾಬಾ ರಾಜು, ಕೂತ್ಕೋ. ಏನ್ ವಿಷಯ? ಏನಿಲ್ಲ ಗುರುಗಳೇ. ಏನ್ ಗುರುಗಳೇ, ನಮ್ ಬಗ್ಗೆನಾ? ನಮ್ಮ ಆಪರೇಷನ್ ಬಗ್ಗೆನೆ. ಪೇಪರ್ ನಲ್ಲಿ ಎಕ್ಸಲೆಂಟ್ ಆರ್ಟಿಕಲ್ ಬಂದಿದೆ. ಸೂಪರ್ ಗುರುಗಳೇ. ಅದ್ ಸರಿ, 2 ದಿನಗಳಿಂದ ಕಾಣ್ಲಿಲ್ಲ, ಎಲ್ಲೋ ಹೋಗಿದ್ದೆ? ಅಂದ್ರೆ ಅದು ಏನಂದ್ರೆ ಒಂಚೂರು ಅಂದ್ರೆ ಅದು ಹಲೋ, ಓಕೆ, ಸಿ ಯು, ಬಾಯ್. ಏನ್ ಗುರುಗಳೇ ಇದು, ಮತ್ತೆ ಶುರು ಮಾಡ್ಕೊಂಡ್ರಾ? ಹೌದು ಕಣೋ, ಗಾಂಧಾರಿ ಕಿಲ್ಲ. ನಿಮ್ಗೊಂದು ನಮಸ್ಕಾರ ಗುರುಗಳೇ. ನನ್ನನ್ ಬಿಟ್ಬಿಡಿ, ಹ್ಯಾಪಿಯಾಗಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ. ಮದುವೆ ಮಾಡ್ಕೊಂಡವ್ರು ಯಾರಾದ್ರೂ ಉದ್ಧಾರ ಆಗಿದಾರೇನೋ? ಅಯ್ಯೋ ಗುರುಗಳೇ, ಇದೊಂದ್ಸಲ ಬಿಟ್ಬಿಡಿ ಪ್ಲೀಸ್. ನಿಮ್ಗೆ ನಮಸ್ಕಾರ ಮಾಡ್ತೀನಿ ಗುರುಗಳೇ. ಒಂದೇ ಒಂದು ಮದುವೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಆಯ್ತು, ಏನಾದ್ರೂ ಮಾಡ್ಕೊಂಡು ಸಾಯಿ. ಅದು ಗುರುಗಳು ಅಂದ್ರೆ ಬಾ 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 ಬಾ. ಓ, ರಿಯಾನಾ? ನಮಸ್ತೆ ಸರ್. ಕೂತ್ಕೊಳ್ಳಮ್ಮ. ಅಂದ್ರೆ ಗುರುಗಳೇ, ಒಳ್ಳೆ ಮುಹೂರ್ತ ಇದೆಯಂತೆ, ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ. ಹೌದಾ? ಅಷ್ಟೊಂದು ಅರ್ಜೆಂಟಾ? ಅದನ್ನ ಆಮೇಲೆ ಮಾಡ್ಕೊಂಡ್ರಾಯ್ತು. ಮೊದ್ಲು ನಾವು ಆ ಗಾಂಧಾರಿ ಕಿಲ್ಲ ಹೋಗಿ. ಅಯ್ಯೋ ಗುರುಗಳೇ, ನಿಮ್ಗೊಂದು ದೊಡ್ಡ ನಮಸ್ಕಾರ. ನಾನ್ ಸತ್ರು ನಿಮ್ ಜೊತೆಲಿ ಬರೋಲ್ಲ, ನೀನ್ ಬರಮ್ಮ. ಏ ರಾಜು, ನಿಂತ್ಕೊಳ್ಳೋ, ಜೊತೆಗೆ ಹೋಗೋಣ.